Shubhodaya. I am ready for positive change. Yes, I am ready for positive change. Very good. I'm ready for positive change. Yes, ಪಾಸಿಟಿವ್ ಚೇಂಜನ್ನು ಸಕಾರಾತ್ಮಕ ಚಿಂತನೆ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಚೇಂಜ್ ಮಾಡೋಕ್ಕೆ. ನಿನ್ನೆ ಮೈಸೂರಲ್ಲಿದ್ದೆ, ಅದು ನೆಟ್ ಬೇರೆ ಅಲ್ಲಿ ಸರಿಯಾಗಿ ಸಿಗ್ತಾ ಇರಲಿಲ್ಲ. ನನ್ನ ಮೊಬೈಲಲ್ಲಿ ಅದಕ್ಕೆ ಮಾಡಿ ಅದಕ್ಕೆ ಮಾಡಲಿಲ್ಲ. ನನ್ನ ಮೊಬೈಲಲ್ಲಿ ಇದ್ದಿದ್ದು 1.5 GB, ಅದು 10 ನಿಮಿಷಕ್ಕೆ ಖಾಲಿ ಆಗಿಬಿಡುತ್ತೆ. ಮನೆಯಲ್ಲಿ ವೈಫೈ ಇದೆ, ಅನ್ಲಿಮಿಟೆಡ್ ನೆಟ್ ಇರುತ್ತೆ. ಅಲ್ಲಿ ಸಾಕಾಗಲಿಲ್ಲ. ಲಾಸ್ಟ್ ಟೈಮು ನನ್ನ ಮಗಳು ಬಂದಿದ್ಲು ಜೊತೆಯಲ್ಲಿ, ಅವಳ ಹತ್ರ ಅನ್ಲಿಮಿಟೆಡ್ ಇದೆ ಏರ್ಟೆಲ್ಲು. ಹಂಗಾಗಿ ಕನೆಕ್ಟ್ ಮಾಡ್ಕೊಂಡಿದ್ದೆ. ನಿನ್ನೆ ನನಗೆ ಅಲ್ಲಿ ನೆಟ್ ಕನೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಸುಮ್ಮನೆ ಮಾಡಿಬಿಟ್ಟು ಆಮೇಲೆ 10 ನಿಮಿಷಕ್ಕೆ ಅದು ಆಫ್ ಆಗಿ ಹೋಗ್ಬಿಟ್ರೆ ಅಂಥೇಳಿ ಹಿಂದಿನ ದಿವಸನೇ ತರಗತಿ ಇರಲ್ಲ ಅಂತ ಹಾಕಿದೆ. ಇನ್ನು ಕಾಯೋದು ಬೇಡಲ್ಲ, ಬೆಳಿಗ್ಗೆ ಬಂದು ಪಾಪ ಅಟ್ಲೀಸ್ಟ್ 1 ಅವರ್ ಎಕ್ಸ್ಟ್ರಾ ನಿದ್ದೆಯಾರು ಮಾಡಲಿ. ನಿನ್ನೆ ಸಂಡೇ ಬೇರೆ, ಸಾಮಾನ್ಯವಾಗಿ ಸಂಡೇ ಅಂದರೆ ಮೂಡು ಒಂದು 7 ಗಂಟೆವರೆಗೂ ಮಲ್ಗೋಣ, 8 ಗಂಟೆವರೆಗೂ ಮಲ್ಗೋಣ ಅಂತಿರುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ನೈಟೇ ಹಾಕಿದ್ರೆ ಸ್ವಲ್ಪ ನೆಮ್ಮದಿಯಾಗಿ ಮಲ್ಕೋತಾರೆ ಎಲ್ಲರೂ ಅಂತ. ಯಾರು ಎದ್ದೇಳಿಲ್ಲ ಅಲ್ಲ, ಮೆಸೇಜ್ ನೋಡಿದೆ ಮಲಗ್ಬಿಟ್ಟು. ಇಲ್ಲ, ನೆನ್ನೆ ನನಗೆ ಗೊತ್ತಿರ್ಲಿಲ್ಲ, ಮೆಸೇಜ್ ನೋಡಿರ್ಲಿಲ್ಲ ನಾನು. ಹೌದಾ? ಹಾಗಾಗಿ 5 ನಿಮಿಷ ಇರಂಗೆ ಎದ್ದು ನಾನು ನೋಡಿದ್ರೆ ಲಿಂಕೇ ಬಂದಿರ್ಲಿಲ್ಲ. ಯಾಕೆ ಲಿಂಕ್ ಲಿಂಕ್ ಕಳ್ಸಿಲ್ವಲ್ಲ ಇವತ್ತು? ಕ್ಲಾಸ್ ಇಲ್ವಾ ಅಂತ ಹೇಳಿದ್ದೆ ನಾನು. ಹಾ ಹ್ಮ್. ಲಿಂಕೇ ಇಲ್ವಲ್ಲ, ಯಾಕೆ ಕ್ಲಾಸ್ ಇಲ್ವೇನೋ ಅಂತ ಅನ್ಕೊಂಡು ಅವಾಗ ನೋಡಿದ್ರೆ ಮೆಸೇಜು ಕ್ಲಾಸ್ ಇಲ್ಲ ಅಂತ ಇತ್ತು. ಓಕೆ. ಮತ್ ಹಂಗೆ ಮಾಡ್ಕೊಂಡೆ, ನೀವ್ ಹೇಳ್ದಂಗ್ ಮಾಡ್ಕೊಂಡೆ, ಹಂಗೆ ಪಾಚ್ಕೊಂಬಿಟ್ರ. ಹಂಗೆ ಮಾಡ್ಕೊಂಬಿಟ್ಟೆ. ಓಪೋ ಯಾರು? ಶುಭ ಮೇಡಮ್ಮ? ಓಪೋ ಹೆಸರು ಹಾಕೊಳ್ಳಿ ನಿಮ್ಮದು. ಓಪೋ ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹಾಕಿ. ನಿನ್ನೆ ನಮಗೆ ಕಂಪನಿ ಕಡೆಯಿಂದ ಹೆಂಗ್ ನಂದು ಚೇಂಜ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಏನಿಲ್ಲ ಮೇಡಮ್, ಝೂಮ್ ಲಿಂಕಿಗೆ ಜಾಯ್ನ್ ಆಗ್ತಿರಲ್ಲ, ಅವಾಗ ಮೇಲ್ಗಡೆ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ, ನೇಮ್ ಅಂತ ಅಲ್ಲಿ ಕೊಟ್ಟು ಸ್ಪೇಸ್ ಕೊಟ್ಟಿರ್ತಾರೆ. ಅಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿದ್ರೆ ಆಯ್ತು ಅಷ್ಟೇ. ಹೌದಾ? ಟ್ರೈ ಮಾಡ್ತೀನಿ. ಅಲ್ಲ, ಇಲ್ಲಿ ಯಾರೋ ಒಬ್ರು ಓಪೋ ಅಂತ ಬಂದಿದ್ದಾರೆ, ಯಾರು ಓಪೋ ಗೊತ್ತಾಗಲಿಲ್ಲ. ಶುಭಾ ಮೇಡಮ್ದು ಓಪೋ ಅಂತ ಬರ್ತಾ ಇತ್ತು ಅವಾಗ. ಅವರೇನಾ ಅಥವಾ ಹೊಸಬ್ರು ಯಾರು ಬಂದಿದ್ದಾರಾ ಅಂತ. ಓ, ಏನು ಶೆಕೆ ಮಾರಾಯರೆ, ಶೆಕೆ ತಡಿಯೋಕ್ಕಾಗ್ತಾ ಇಲ್ಲ. ಫ್ಯಾನ್ ಆನ್ ಮಾಡಿದ್ರೆ ಸೌಂಡ್ ಬರುತ್ತೆ, ಕ್ಲಾರಿಟಿ ಬರಲ್ಲ. ನೆನ್ನೆನೆ ಬಂದ್ಬಿಟ್ರೆ ಹಾಗಾದ್ರೆ? ನಿನ್ನೆ ನೈಟ್ ಬಂದೆ ಮೇಡಮ್, 9:30 ಆಯಿತು. ನಮಗೆ ಸ್ಪೆಷಲಿ ಲೀಡರ್ಸ್ಗೆ ಟ್ರೈನಿಂಗ್ ಇತ್ತು, ಬರೀ ಕೇವಲ 30 ಜನಕ್ಕೆ ಟ್ರೈನಿಂಗು, ಮೈಂಡ್ಸೆಟ್ ಮಾಡ್ತಾಯಿದ್ರು. ಪ್ರಸಾದ್ ಡ್ರೈವರ್ ಮೇಡಮ್. ಓಕೆ, ನಿಮ್ಮ ಹೆಸರು ಹಾಕ್ಕೋಬಹುದಾ? ಎಷ್ಟೇ ನಾವು ಪಾಸಿಟಿವ್ ಆಗಿದ್ದೀವಿ, ಮಾಡ್ತಾ ಇದ್ದೀವಿ ಅಂತಂದರೆ ಅದು ಶಂಕದಿಂದ ಬರಬೇಕಲ್ಲ ತೀರ್ಥ. ಅವರು ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರಬೇಕು ಮಂತ್ಲಿ ಒನ್ಸ್ ಹಾಗೆ. ಹಾಗಾಗಿ ನಿನ್ನೆ ಫುಲ್ಲು ಕ್ಲಾಸು ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ರು. ಊಟದ ವ್ಯವಸ್ಥೆ ಪ್ರೆಸಿಡೆಂಟ್ ಹೋಟೆಲಲ್ಲಿತ್ತು, ಮೈಸೂರು. ಯಾರು MD ಅವರೇ ಮಾಡ್ತಾರ ಅದನ್ನ ಮೀಟಿಂಗ್ ಲೀಡರ್ಸ್ಗೆ? ಇಲ್ಲ, ಟ್ರೈನರ್ MD ಸರು ಬಂದಿದ್ರು. ಈಗ ಅವರು ಬಂದು ಇಡೀ ದಿನ ನಮ್ಮ ಜೊತೆ ಕೂತ್ಕೋತಾರೆ. ಟ್ರೈನಿಂಗ್ ಇದ್ದಾಗ ಫುಲ್ ಡೇ ನಮ್ಮ ಜೊತೆನೇ ಇರ್ತಾರೆ. ಇವಾಗ ಫಸ್ಟ್ ಇರ್ತಾ ಇರಲಿಲ್ಲ, ಹಂಗೆ ಲಾಸ್ಟಲ್ಲಿ ಬರೋರು, ಈಗ ಇರ್ತಾರೆ. ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹಾಕಬೇಕು. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಗುಡ್ ಮಾರ್ನಿಂಗ್ ಜೊತೆ ಅದನ್ನು ಹಾಕಲೇಬೇಕು, ಕಂಪಲ್ಸರಿ. ಇದು ನಮ್ಮ ಸಂಕಲ್ಪ ಸಿದ್ಧಿಯ ಶಬ್ದ, ಇದು ವಾಕ್ಯ. ಚಂದ್ರು ಸರ್, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹಾಕಿ.
ಯಶವಂತ್ ಅವರೇ, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹಾಕಿ. ಎಸ್, ವೆರಿ ಗುಡ್. ಹಂಗಂದಾಗ ಏನೋ ಒಂಥರ ಜೋಶ್ ಬರುತ್ತಲ್ವಾ ಮೈಂಡಲ್ಲಿ. ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಮೈಂಡ್. ಹೌದು, ಪಾಸಿಟಿವ್ ಚೇಂಜ್ ಮಾಡೋಕ್ಕೆ ಹೊರಟಿದ್ದೀನಿ ನಾನು. ನಮ್ಮ ಡಿ ಎಲ್ ಎಸ್ ಅಲ್ಲಿ ಒಂದು ಸ್ಲೋಗನ್ ಹೇಳ್ತಾ ಇದ್ದಾರೆ ಇವಾಗ. ಫಸ್ಟೆಲ್ಲ ಇಲ್ಲ, ಇವಾಗ ತುಂಬ ಬದಲಾವಣೆ ಆಗ್ತಾ ಇದೆ. ಓನ್ಲಿ ಪಾಸಿಟಿವಿಟಿ, ಒನ್ ಟೀಮ್, ಒನ್ ಡ್ರೀಮ್, 1 ಇಯರ್ 1 CR ಅನ್ನೋ ಒಂದು ಚಾಲೆಂಜನ್ನು ಕೊಟ್ಟಿದ್ದಾರೆ ನಮಗೆ ಇವಾಗ. ಈಗ ನಾವು ಎಂಟ್ರಿ ಆದ ತಕ್ಷಣ ಅದನ್ನೇ ಹೇಳ್ಬೇಕೀಗ. ಆಫೀಸ್ ಒಳಗಡೆ ಎಂಟ್ರಿ ಆದ ತಕ್ಷಣ ಮೊದಲೆಲ್ಲ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ವಿ, ಈಗ ಶೇಕ್ ಹ್ಯಾಂಡ್ ಮಾಡೋಂಗಿಲ್ಲ. ಅದೇ ಅವರು ಕೂಡ ಈಗ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮನ್ನು. ಮೊದಲು ಆದಂಗಾಗಲಿ ಮಾದಪ್ಪನ ಜಾತ್ರೆ ಅಂತ ಮಾಡಿಸ್ತಿದ್ರು, ಇವಾಗ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಅರ್ಥ ಆಯ್ತು ಹಿಂಗೆ ಮಾಡಿದ್ರೆ ಬಿಸ್ನೆಸ್ ಆಗಲ್ಲ ಅಂತ. ಸೊ ಹಾಗಾಗಿ ಟೋಟಲಿ ಚೇಂಜ್ ಮಾಡ್ತಾ ಇದ್ದಾರೆ ಇವಾಗ. ಪ್ರತಿಯೊಂದು ಮೈಂಡ್ ಮೇಲೇನೆ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್. ನಾವು ಅದನ್ನೇ ಮಾಡ್ತಾ ಇರೋದು. ಅದೇ ಅದೇ ಹಿಂಗೆ ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಹಿಂಗೆ ಹೇಳಿದ್ರೆ ಆಗೋಗುತ್ತಾ ಅಂತ ತುಂಬ ಜನಕ್ಕೆ ಡೌಟು. ಹೇಳಿದ್ರೇನೆ ಆಗೋದು. ಹೇಳಿದ್ರೆ ಅಂತಲ್ಲ, ಹೇಳ್ತಾ 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 ಆಗುತ್ತೆ. ಅದೇ ಹೇಳ್ತೀನಿ ಅನ್ನೋ ಒಂದು ಭಾವನೆ ಫಸ್ಟ್ ಬರಬೇಕು. ಹಾಗೆ ಇವತ್ತು ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯದ ಬಗ್ಗೆ ಯಾರಿಗೆ ಏನು ಗೊತ್ತಿದೆ ಒಂದು ಲೈನಲ್ಲಿ ಹೇಳ್ಬೋದಾ? ಚಿನ್ನನೇ ತರಬೇಕು ಅಂತ ಕೆಲವರು ಮೈಂಡ್ ಫಿಕ್ಸ್ ಆಗಿರ್ತೀರಾ. ಈಗಿನ ದುಬಾರಿ ಬೆಲೆಯಲ್ಲಿ ಚಿನ್ನ 1 ಗ್ರಾಮ್ ಕೂಡ ತರೋಕ್ಕಾಗಲ್ಲ. 1 ಗ್ರಾಮ್ ಚಿನ್ನ ತಗೊಂಡ್ರೆ ಈಗ 16,000 ರಿಂದ 17,000 ರೂಪಾಯಿ ಬೀಳ್ತಾ ಇದೆ. ಮೇಕಿಂಗ್ ಚಾರ್ಜು, ವೇಸ್ಟೇಜು, ಅದು ಇದು ಮಣ್ಣು ಮಸಿ ಅಂದ್ಬಿಟ್ಟು 15,000 ರಿಂದ 16,000, 17,000 ಕೂಡ ಆಗ್ತಾ ಇದೆ. ಅಕ್ಷಯ ತೃತೀಯ ಅಂದ್ರೆ ಬರೀ ಚಿನ್ನ ಬೆಳ್ಳಿ ಚಿನ್ನ ಬೆಳ್ಳಿ ತಗೋಬೇಕು ಅಂತ ಏನಿಲ್ಲ. ಅಕ್ಷಯ ತೃತೀಯ ಆಗತ್ತಷ್ಟೇನೆ, ಬೇರೆ ಜನಗಳಿಗಾಗುತ್ತೆ. ಬಟ್ ಅಕ್ಷಯ ತೃತೀಯ ಅಂದ್ರೆ ನಾವ್ ಏನ್ ಒಳ್ಳೆ ಕೆಲಸ ಮಾಡ್ತೀವಿ ಅದನ್ನ ಅವತ್ತು ಮಾಡಿದಾಗ ಆ ಒಳ್ಳೇದನ್ನೇ ಅಕ್ಷಯ ಆಗತ್ತೆ ಅನ್ನೋದೊಂದು ಇವತ್ತು ದಾನ ಧರ್ಮ ಮಾಡ್ಬೇಕು, ದಾನಗಳು ಮಾಡ್ಬೇಕು ಅವತ್ತು. ಆಮೇಲೆ ಮನೆಗೆ ಅಕ್ಕಿ, ಉಪ್ಪು ಇಂತ ರೇಷನ್ಗಳು ತರ್ಬೇಕು. ಆ ತರದ್ದು ಅಕ್ಷಯ ತೃತೀಯ ಇರೋದು, ಚಿನ್ನ ಬೆಳ್ಳಿನೇ ಅಲ್ಲ. ಹೌದು, ಚಿನ್ನ ಬೆಳ್ಳಿ ಅನ್ನೋದೆಲ್ಲ ಅದು ವ್ಯಾಪಾರದ ಗಿಮಿಕ್ ಅಷ್ಟೇನೆ. ವ್ಯಾಪಾರಿಗಳು ಅದನ್ನ ಮಾಡಿರೋದದು. ಚಿನ್ನ ಬೆಳ್ಳಿ ತಗೊಂಡೋದ್ರೆ ಅಕ್ಷಯ ಆಗುತ್ತೆ ಅಂತ ಅದಲ್ಲ. ಮನೆಗ್ ರೇಷನ್ ತಗೊಂಡ್ ಬರೋದು, ಮತ್ತೆ ನಾವ್ ಮಾಡೋ ಒಳ್ಳೆ ಕೆಲಸ ಅಂದ್ರೆ ದಾನಗಳು. ಅವತ್ತು ದಾನಗಳು ಮಾಡಿದಾಗ ಅದು ಅಕ್ಷಯ ಆಗುತ್ತೆ ಅನ್ನೋದು ಮೂಲ ಉದ್ದೇಶ. ಹೌದು, ಖಂಡಿತ ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಈಗ ಯಾರಿಗಾರು ತರಲೇಬೇಕು, ನಾನು ಅಕ್ಷಯ ತೃತೀಯ ದಿವಸ ಏನಾದರೂ ವಸ್ತು ಮನೆಗೆ ತರಲೇಬೇಕು ಅಂತಿದ್ರೆ ಸ್ಪೆಷಲ್ ಆಗಿ ಕಲ್ಲುಪ್ಪನ್ನ ತಗೊಂಬನ್ನಿ. 1 kg ಕಲ್ಲುಪ್ಪು ತರೋದ್ರಿಂದ ಏನಾಗುತ್ತೆ, ನಿಮ್ಮ ಸಾಲ ಬಾಧೆಗಳು ಕಮ್ಮಿ ಆಗುತ್ತೆ, ಸಾಲಗಳು ಕಮ್ಮಿ ಆಗುತ್ತೆ. ಆಯಿತಾ? ಉಪ್ಪಿಗೆ ಏನಪ್ಪ ಅಂತಂದರೆ ಸಾಲ, ಈ ಕಷ್ಟಗಳನ್ನು ಮತ್ತು ನೆಗೆಟಿವಿಟಿನ ದೂರ ಮಾಡುವಂಥ ಶಕ್ತಿ ಇದೆ ಉಪ್ಪಿಗೆ. ಆ ಉಪ್ಪನ್ನ ತಂದಾಗ ನಿಮಗಿರುವಂಥ ಸಾಲಗಳು ಕಮ್ಮಿ ಆಗುತ್ತೆ. ಪುಸ್ತಕವನ್ನು ತನ್ನಿ, ಜ್ಞಾನ ವರ್ಧನೆ ಆಗುತ್ತೆ, ಜ್ಞಾನ ಅಕ್ಷಯ ಆಗುತ್ತೆ. ಯಾವುದಾದ್ರು ಒಂದು ಬುಕ್ಕನ್ನು ತೊಗೊಂಬನ್ನಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಪುಸ್ತಕನ ತೊಗೊಂಬನ್ನಿ. ಪೊರಕೆ ತೊಗೊಂಬನ್ನಿ. ಪೊರಕೆ ಕೆಲಸ ಏನು, ಗುಡ್ಸೋದಲ್ವಾ? ಸೊ ಹಾಗಾಗಿ ಕಷ್ಟಗಳನ್ನು ಗುಡಿಸಿ ನಿವಾರಣೆ ಮಾಡುತ್ತೆ. ಪೊರಕೆ ತೊಗೊಂಬಂದರೆ ಕಷ್ಟಗಳು ನಿವಾರಣೆ ಆಗುತ್ತೆ. ಆಮೇಲಿಂದ ಇನ್ನೇನು, ರೇಷನ್ ತೊಗೊಂಬನ್ನಿ. ಧನ ಧಾನ್ಯ ಏನೋ ಇದು ಏನಂತಾರೆ, ಧಾನ್ಯ ಹೆಚ್ಚಾಗುತ್ತೆ. ಮನೆಯಲ್ಲಿ ಊಟ ತಿಂಡಿಗೆ ಕೊರತೆ ಬರಲ್ಲ. ರೇಷನ್ ತಗೊಂಬರ್ಬೇಕು. ಆಲ್ರೆಡಿ ತಂದಿದ್ದೀವಿ, ರೇಷನ್ ಇದೆ ಅಂದ್ರೂ ಸಣ್ಣ ಪುಟ್ಟ ರೇಷನ್ 1 kg ಅಕ್ಕಿ ಆ ಥರ ರೇಷನ್ ತೊಗೊಂಬನ್ನಿ. ಅವ್ರಿಗೂ ಕೂಡ ಧನಧಾನ್ಯ ಜಾಸ್ತಿ ಆಗುತ್ತೆ. ಸಾಧ್ಯವಾದಷ್ಟು ಇವತ್ತು ಯಾರಿಗಾದರೂ ನೀಡಿರೋವಂಥವ್ರಿಗೆ ಒಂದು 10 ರೂಪಾಯಿ ಆದರೂ ಸಹಾಯ ಮಾಡಿ. ಅವಶ್ಯಕತೆ ಇರೋರಿಗೆ ಒಂದು 10 ರೂಪಾಯೋ, ಒಂದು 50 ರೂಪಾಯೋ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಇಷ್ಟೇ ಕೊಡಬೇಕು ಅಂತೇನಿಲ್ಲ. 5 ರೂಪಾಯಿ ಕೊಡ್ಬೇಕು ಅನ್ಸಿದ್ರು ಕೊಡಿ, ಅಥವಾ ಅವ್ರಿಗೇನೋ ಒಂದು ಕೊಡಿಸಿ. ಆದಷ್ಟು ನೀಡಿರೋರಿಗೆ ಒಂದು ದಾನ ಮಾಡಿ ಇವತ್ತು. ಅದು ಕೂಡ ನಿಮಗೆ ರೂಢಿ ಆಗುತ್ತೆ. ಡೊನೇಷನ್ನು ನೀವು ಯಾವಾಗ ಕೊಡೋಕ್ಕೆ ರೆಡಿ ಆಗ್ತೀರ ಆವಾಗ ನಿಮ್ಮಲ್ಲಿ ಬರೋಕ್ಕೆ ರೆಡಿ ಆಗುತ್ತೆ. ಸೊ ಹಾಗಾಗಿ ಅಕ್ಷಯ ತೃತೀಯ ದಿವಸ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮನೆಯಲ್ಲೂ ಕೂಡ ಸಕಲ ಐಶ್ವರ್ಯಗಳು ವೃದ್ಧಿಯಾಗಲಿ.
ಇವತ್ತು ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟನಂತೆ. ಅವು ಊಟ ಇಲ್ಲದೆ ಅವರು ಕಾಡಲ್ಲಿ ವನವಾಸ ಪಡ್ತಾ ಇರ್ಬೇಕಾದ್ರೆ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಅಂತ ಒಂದು ದಿನ ಇವತ್ತು. ತುಂಬ ದಿನಗಳಿದ್ದಾವೆ ಇವತ್ತು. ಪುರಾಣದಲ್ಲಿ ನೋಡೋಕೆ ಹೋದರೆ ಇವತ್ತಿನ ದಿನ ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ಇವತ್ತು ನೀವು ಮನಸಾರೆ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದೆಲ್ಲ ಒಳ್ಳೆಯದಾಗತ್ತೆ. ಕೆಟ್ಟ ಯೋಚನೆಯನ್ನು ತಂದ್ಕೋಬೇಡಿ. ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ. ಮನೇಲಿ ತರಲೇಬೇಕು ಅಂತ ಅನ್ನೋರು ಉಪ್ಪು ತೊಗೊಂಬನ್ನಿ, ಪೊರಕೆ ತೊಗೊಂಬನ್ನಿ, ಪುಸ್ತಕ ತೊಗೊಂಬನ್ನಿ, ರೇಷನ್ ತೊಗೊಂಬನ್ನಿ. ಇದೆಲ್ಲ ತರೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಓಕೆನಾ? ಈಗ ಇಲ್ಲಿ ಎಷ್ಟು ಜನ ಬಂದಿದ್ದೀರಾ? ನಾವು 10 ಮೆಂಬರ್ಸ್ ಬಂದಿದ್ದೀರಾ. ಏನು ಮಾಡಿದ್ರೂ ನನಗೆ ಎಲ್ಲದರಲ್ಲೂ ಸೋಲು ಅಂದರೆ ಸೋಲು. ಏನು ಒಂದು ಹೆಜ್ಜೆ ಇಟ್ಟರೆ ಸಾಕು ನನಗೆ ಸೋಲು. ಏನೇ ಬಿಸ್ನೆಸ್ ಮಾಡಿದ್ರೂ ನನಗೆ ಸೋಲೇ ಆಗ್ತಾ ಇದೆ ಅಂತ ಯಾರಿಗೆ ಅನ್ನಿಸ್ತಾ ಇದೆ? 5 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಏನು ಬಿಸ್ನೆಸ್ಸು ಕೈ ಹಿಡಿತಾ ಇಲ್ಲ. ಏನಾದರೂ ಹೊಸ್ದಾಗಿ ಮಾಡೋಕ್ಕೆ ಹೋಗ್ತೀನಿ, ಅದರಲ್ಲೆಲ್ಲ ಸೋಲು ಕಾಣ್ತಾ ಇದ್ದೀನಿ. ನಾರಾಯಣ ಫ್ರಮ್ ನಾರಾಯಣ. ಯಾರಿವರು? ಹೊಸಬ್ರ ನಾರಾಯಣ ಅನ್ನೋರು? ಎಲ್ಲಿಂದ ತಾವು? ಅಶ್ವಥ್ ಸರಾ? ನಿಮ್ದು ಬೇರೆ ಏನೋ ಹೆಸರಲ್ಲಿ ಜಾಯಿನ್ ಆಗ್ತಾ ಇದ್ರಲ್ವಾ? ಓಕೆ. ಆ ಥರ ಮೈಂಡು ಯಾರಿಗಿದೆ? ಏನು ಮಾಡಿದ್ರೂ ಸೋಲಾಗ್ತಾ ಇದೆ, ಏನು ಮಾಡಿದ್ರು ಸೋಲು, ತುಂಬ ಬೇಜಾರಾಗೋಗ್ಬಿಟ್ಟಿದೆ. ಯಾವ ಕೆಲಸ ಮಾಡಿದ್ರು ನನಗೆ ಸೋಲಾಗ್ತಿದೆ ಅಂತ ಯಾರಿಗೆ? ಅಶ್ವಥ್ ನಾರಾಯಣ್ ಸರ್ಗೆ ಅನ್ನಿಸ್ತಾ ಇದೆ. ಆಮೇಲೆ ಇನ್ಯಾರಿಗೆ ಅನ್ನಿಸ್ತಾ ಇದೆ? ಏನೋ ಒಂದು ಸಕ್ಸಸ್ ಆಗೋಣ, ಏನೋ ಒಂದು ಒಳ್ಳೇದಾಗಲಿ ಅಂತ ಮಾಡೋಕ್ಕೆ ಹೋಗ್ತೀನಿ ಮೇಡಮ್. ಸೋಲಂದರೆ ಸೋಲು, ಪ್ರತಿ ಕೆಲಸದಲ್ಲೂ ಸೋಲು. ನಾನು 1 ಹೆಜ್ಜೆ ಇಟ್ಟರೆ 10 ಹೆಜ್ಜೆ ಹಿಂದಕ್ಕೆ ಎಳಿತಾ ಇದೆ ಪರಿಸ್ಥಿತಿ ನನ್ನನ್ನು. ಅದಕ್ಕೆ ಒಂದು ಕಥೆನ ಹೇಳ್ತೀನಿ, ಅದಕ್ಕೆ ಕೇಳ್ತಾ ಇರೋದು. ಯಾರು ಆ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ? ಸೋಲು. ಕಲಾವತಿ ಮೀ ಎಸ್. ಈಗ ನಾನು ಹೇಳೋ ಒಂದು ಸಣ್ಣ ಕತೆ ನಿಮ್ಮ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಬಟ್ ಸ್ವಲ್ಪನಾದರೂ ನಿಮ್ಮಲ್ಲಿ ಪಾಸಿಟಿವಿಟಿ ಬರುತ್ತೆ. ಇಲ್ಲ, ನಾನು ಇದನ್ನು ದಾಟಿ ಬರಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡ್ತೀರಾ. ಆ ಧೈರ್ಯ ನಿಮಗೆ ಬರುತ್ತೆ ಇವತ್ತು. ಓಕೆನಾ? ಒಂದು 5 ನಿಮಿಷ ಹೇಳ್ತೀನಿ. ಆಮೇಲೆ ಇವತ್ತು ಸ್ವಲ್ಪ ಇವತ್ತಿಂದ ಸ್ವಲ್ಪ ಪ್ರಾಣಾಯಾಮವನ್ನು ಕೂಡ ಒಂದು 5-10 ನಿಮಿಷ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡೋಣ. ಅದಾದಮೇಲೆ ಇವತ್ತು ನಾನು ಟ್ವಿನ್ ಹಾರ್ಟ್ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಟ್ವಿನ್ ಹಾರ್ಟ್ ಅಂದ್ರೇನು? ಆಲ್ರೆಡಿ ಒಂದು ಸರಿ ಮಾಡಿದ್ದೀವಿ ಅಲ್ವಾ ನಾವು ಟ್ರಯಲ್ ಆಗಿ. ಟ್ವಿನ್ ಹಾರ್ಟ್ ಅಂದರೆ ಇಷ್ಟು ದಿವಸ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ವಿ. ಏನಕ್ಕೆ? ನಮಗೆ ನಾವು ಜೀವಂತವಾಗಿರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ, ದುಡ್ಡು ನಮ್ಮ ಹತ್ರ ಬರದೇ ಇರೋದಕ್ಕೆ, ನಾವು ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ವಿ ಅಲ್ವಾ ಇಷ್ಟು ದಿವಸ ನಾವು. ಇವತ್ತಿಂದ ನಾವು ಬ್ಲೆಸ್ ಮಾಡಬೇಕು. ಟ್ವಿನ್ ಹಾರ್ಟ್ ಅಂದರೆ ನಾವು ಮನಸ್ಸಾರೆ ಎಲ್ಲರಿಗೂ ಆಶೀರ್ವಾದ ಮಾಡೋದು, ಬ್ಲೆಸ್ ಮಾಡೋದು. ಅದಕ್ಕೆ ಟ್ವಿನ್ ಹಾರ್ಟ್ ಮೆಡಿಟೇಷನ್ ಅಂತ ಕರಿತೀವಿ. ಇವತ್ತಿನಿಂದ 1 ವಾರ ನಾವು ಟ್ವಿನ್ ಹಾರ್ಟ್ ಮೆಡಿಟೇಷನ್ನ ಮಾಡೋಣ. ಈಗ ನಾನು ಸೋಲು ಅಂತ ಒಂದು ಕತೆ ಹೇಳ್ತೀನಿ. ನಿನ್ನೆ ನಾನು ಕೂತ್ಕೊಂಡು ಓದ್ತಾ ಇದ್ದೆ, ಆವಾಗ ನನಗೆ ಈ ಕತೆ ಸಿಕ್ತು. ಇದನ್ನೊಂದು ಹೇಳ್ಬೇಕು ಅಂತ ಅನ್ನಿಸ್ತು ನಿಮಗೆಲ್ಲ. ಸೊ ಹಾಗಾಗಿ ಸೋಲಿನ ಬಗ್ಗೆ, ಏನು ಮಾಡಿದ್ರೂ ನನಗೆ ಸಕ್ಸಸ್ ಆಗ್ತಾಯಿಲ್ಲ, ಹೆಜ್ಜೆಗೂ ನನಗೆ ಸೋಲಾಗ್ತಾ ಇದೆ, ಹೇಗೆ ನಾನು ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋದು? ಆ ಮನಸ್ಥಿತಿ ಇಲ್ಲಿ ಒಬ್ರಿಗಿಬ್ರಿಗಾದರೂ ಇದ್ದೇ ಇರುತ್ತೆ. ಬೇರೆಯವ್ರಿಗಿದ್ರೂ ಅವರು, ಯಾಕಂದರೆ ನಮ್ಮದು ಪಾಸಿಟಿವ್ ಕ್ಲಾಸು, ಸಂಕಲ್ಪ ಸಿದ್ಧಿ ಕ್ಲಾಸು. ಬೇಡ, ನನಗೆ ಒಳ್ಳೇದಾಗೇ ಆಗುತ್ತೆ, ಇವತ್ತಿಂದ ನಾನು ಸೋಲ್ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಮೈಂಡ್ ಚೇಂಜ್ ಆಗಿರೋರು ಕೂಡ ತುಂಬ ಜನ ಇದ್ದೀರಾ. ಕೆಲವ್ರಿಗೆ ಆದ್ರೂ ಇನ್ನೂ ಆಗ್ತಾ ಇಲ್ಲ. ಒಂದೇ ಸರಿ ಯಾವ ಬದಲಾವಣೆನೂ ಆಗಲ್ಲ ಅಲ್ವ. ಸೊ ಹಾಗಾಗಿ ಆ ಸೋಲಿಗೆ ಅಂತ ಒಂದು ಸ್ಟೋರಿನ ಹೇಳ್ತೀನಿ ನಾನು. ಎಷ್ಟು ಜನಕ್ಕೆ ಅಬ್ರಾಹಿಂ ಲಿಂಕನ್ ಗೊತ್ತು? ಅವ್ರು ಯಾರು ಅಂತ ಗೊತ್ತಾ? ಅಬ್ರಾಹಿಂ ಲಿಂಕನ್ ಯಾರಿಗೆ ಗೊತ್ತಿದೆ? ಎನಿಬಡಿ ಕ್ಯಾನ್ ಮೆಸೇಜ್? ಎಸ್, ಗೊತ್ತಿದೆ ನನಗೆ ಇವರು ಅಂತ. ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಮೇಡಮ್. ಎಸ್, ಅಮೆರಿಕದ 16ನೇ ರಾಷ್ಟ್ರಾಧ್ಯಕ್ಷರು. ಅಮೆರಿಕದ 16ನೇ ರಾಷ್ಟ್ರಾಧ್ಯಕ್ಷರು. ಅವರು
ಅವರ ತಂದೆ ಏನಾಗಿದ್ರು, ಚಪ್ಪಲಿ ಹೊಲಿತಾ ಇದ್ರು, ಶೂ ರೆಡಿ ಮಾಡೋದು, ಅದು ಬರುತ್ತಲ್ಲ ಏನದು, ಚಪ್ಪಲಿನ ರೆಡಿ ಹೊಸ್ದಾಗಿ ಹೊಲಿತಾರಲ್ಲ, ಚಾಮಾರ ಏನಂತಾರೆ ಅದಕ್ಕೆ, ಚಮ್ಮಾರ ಏನೋ ಕರೀತಾರಲ್ಲ, ಆ ಕುಟುಂಬಕ್ಕೆ ಸೇರಿದವರು ಅವರು. ಆಯಿತಾ, ಚಪ್ಪಲಿಯನ್ನು ಹೊಲಿತಾ ಇದ್ದಂಥವ್ರು ಅವರು ಏನು ಎಜುಕೇಷನ್ ಅಷ್ಟು ಮಾಡಿರಲ್ಲ. ಅವರು ಪಟ್ಟಂಥ ಕಷ್ಟ ಎಷ್ಟು ಅಂತಂದರೆ, ನನಗೆ ಓದಬೇಕಾದ್ರೇ ನನಗೆ ಇಷ್ಟೊಂದೆಲ್ಲ ಅನುಭವಿಸಿ ಇಷ್ಟು ಉನ್ನತ ಸ್ಥಾನಕ್ಕೆ ಏರಿದ್ರಲ್ಲ ಇವರು ಅಂತ. ಅಂದರೆ ವುಡ್ ಟು ವೈಟ್ ಹೌಸ್, ಅಂದರೆ ಕಾಡಿನಿಂದ ಶ್ವೇತಭವನದ ಕಡೆಗೆ ಅವರ ಪ್ರಯಾಣ ಹೇಗಿತ್ತು ಅಂತ ನಾನು ಚುಟುಕಾಗಿ ಹೇಳ್ತೀನಿ. ನಾನು ತುಂಬ ಓದ್ದೆ, ನಿಮಗೆ ಚುಟುಕಾಗಿ ಒಂದು 5-6 ಲೈನಲ್ಲಿ ಹೇಳ್ಬಿಡ್ತೀನಿ, ಓಕೆನಾ. ಅವ್ರಿಗೆ ಹೇಗಾಗುತ್ತೆ ಅಂದರೆ, ತಂದೆ ತಾಯಿ ತೀರೋಗ್ತಾರೆ, ಮದುವೆ ಆದಮೇಲೆ ಹೆಂಡತಿ ತೀರೋಗ್ತಾರೆ, ಆಮೇಲೆ ಇದ್ದ ಒಬ್ಬ ಮಗನೂ ಕೂಡ ಏನೋ ಸಮಸ್ಯೆಯಾಗಿ ಮಗನೂ ಸತ್ತೋಗ್ತಾನೆ. ಅವರಿಗೆ ಇದ್ದಂಥವ್ರೆಲ್ಲರೂ ಅವರ ಫ್ಯಾಮಿಲಿ ಅಂತ ಅವ್ರನ್ನ ಯಾರು ಅವ್ರು ಹೇಳ್ಕೊತಾ ಇದ್ರು, ಅವ್ರು ಪ್ರತಿಯೊಬ್ಬರು ಸತ್ತೋಗ್ತಾರೆ. ಇವರೊಬ್ಬರೇ ಇರ್ತಾರೆ. ಏನು ಮಾಡಬೇಕು, ಜೀವನ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಈಗ ಮನೇಲಿ ಜೊತೇಲಿ ಇದ್ದಂಥವ್ರೆಲ್ಲ ಸತ್ತೋಗಿ ಒಬ್ಬನೇ ವ್ಯಕ್ತಿ ಉಳ್ಕೊಂಡಾಗ ಹೇಗಾಗುತ್ತೆ ಹೇಳಿ, ಇಮ್ಯಾಜಿನ್ ಮಾಡಿ ನೀವು, ಹೇಗಾಗುತ್ತೆ. ಒಂದೇ ಒಂದು ವ್ಯಕ್ತಿ ಮನೆಯಲ್ಲಿದ್ದಾರೆ, ಎಲ್ಲ ಸತ್ತೋಗಿದ್ದಾರೆ, ಕೆಲಸನೂ ಕಳ್ಕೊತಾರೆ, ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ಆ ವ್ಯಕ್ತಿ ಎಷ್ಟು ಕುಗ್ಗೋಗಿರ್ತಾನೆ. ಈಗ ನಮ್ಮ ಜೊತೆಯಲ್ಲಿ ಮಾತಾಡ್ಕೊಂಡಿದ್ದಂಥ ಒಂದು ತಿಂಗಳಿಂದ 2 ತಿಂಗಳಿಂದ ಸ್ವಲ್ಪ ಕ್ಲೋಸ್ ಆಗಿರೋರು ಡೆತ್ ಆದ್ರೇ ನಮಗೆ ಎಷ್ಟು ನೋವಾಗುತ್ತೆ ಅಲ್ವಾ. ಅಂಥದ್ರಲ್ಲಿ ಅವರ ಆಧಾರವಾಗಿದ್ದಂಥ ಫ್ಯಾಮಿಲಿಯವರೆಲ್ಲರೂ ಒಬ್ಬೊಬ್ಬರಾಗಿ ಎಲ್ಲ ತೀರ್ಕೊಂಡ್ಬಿಡ್ತಾರೆ. ಆವಾಗ ಅವ್ರ ಪರಿಸ್ಥಿತಿ ಹೇಗಾಗುತ್ತೆ ಅಲ್ವಾ. ಮತ್ತು ಅವರಿದ್ದಂಥ ಸ್ವಂತ ಸ್ಥಳ, ಅವರೇನು ವಾಸ ಮಾಡ್ಕೊಂಡಿರ್ತಾರೆ, ಆ ಜಾಗವನ್ನು ಕೂಡ ಅವರಿಂದ ಖಾಲಿ ಮಾಡಿಸ್ಬಿಟ್ಟು ಅಲ್ಲಿಂದ ನೀವು ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಅವರಿಗೆ. ಜೀವನದಲ್ಲಿ ಏನಾದರೂ ಸಾಧಿಸದೆ ಹಾಗೆ ಸತ್ತರೆ ನನಗೆ ನನ್ನ ಹೆಣಕ್ಕೂ ಬೆಲೆ ಕೊಡೋದಿಲ್ಲ ಜನ. ನಾನು ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಅಂಥೇಳಿ ಅವರು ಒಂದು ದೃಢ ಸಂಕಲ್ಪವನ್ನು ಮಾಡ್ತಾರೆ. ಒಂದು ದಿವಸ ಯಾವಾಗ ಜಾಗವನ್ನು ಕಳ್ಕೊತಾರೆ, ಅವರಿದ್ದಂಥ ಮನೆ ಕಳ್ಕೊತಾರೆ, ತಂದೆ ತಾಯಿನ ಕಳ್ಕೊತಾರೆ, ಹೆಂಡತಿ ಒಂದು ಪ್ರೀತಿಯಿಂದ ಇದ್ದಂಥ ಹೆಂಡತಿ ಸತ್ತೋಗ್ತಾಳೆ, ಮಗ ಕೂಡ ಸತ್ತೋಗ್ತಾನೆ. ಟೋಟಲಿ ಅವ್ರು ಏನಾದರೂ ಬೀದಿಗೆ ಬಂದಿರ್ತಾರೆ ಅಲ್ವಾ. ಏನೂ ಇರೋದಿಲ್ಲ, ನಮ್ಮವರು ಅಂತ ಹೇಳ್ಕೊಳ್ಳೋಕ್ಕೂ ಯಾರೂ ಇರೋದಿಲ್ಲ, ನಂದು ಅಂತ ಹೇಳ್ಕೊಳ್ಳೋಕ್ಕೂ ಒಂದು ಸಣ್ಣ ಮನೆ ಕೂಡ ಇರೋದಿಲ್ಲ. ಅಂಥ ಪರಿಸ್ಥಿತಿಗೆ ಬಂದು ಅವರು ನಿಂತಿರ್ತಾರೆ. ಅವರು ಸತತವಾಗಿ 1840ನೇ ಇಸ್ವಿಯಲ್ಲಿ ಅವ್ರೇನು ಮಾಡ್ತಾರೆ, ಸ್ಪರ್ಧಿಸ್ತಾರೆ, ಎಲೆಕ್ಷನ್ನಿಗೆ ನಿಂತ್ಕೋತಾರೆ. 1800ನೇ ಇಸ್ವಿಯಿಂದ 1861ನೇ ಇಸ್ವಿವರೆಗೂ ಎಷ್ಟು ವರ್ಷ ಆಯಿತು? 1840ರಿಂದ 1861ನೇ ಇಸ್ವಿವರೆಗೂ ಸತತವಾಗಿ ಅಲ್ಲಿ ನಡೆಯುವಂಥ ಎಲ್ಲ ಎಲೆಕ್ಷನ್ನಿಗೂ ಸ್ಪರ್ಧಿಸ್ತಾರೆ ಅವರು. ರಾಷ್ಟ್ರಪತಿ ಇದಕ್ಕಿರ್ಬೋದು, 21 ವರ್ಷ, ಎಸ್. ಆಮೇಲಿಂದ ಸ್ಪೀಕರ್ ಪದವಿಗಿರ್ಬೋದು, ಆಮೇಲಿಂದ ರಾಜ್ಯಸಭಾ ಪದವಿಗಿರ್ಬೋದು, ಆಮೇಲಿಂದ ಸೆನೆಟ್ ಸದಸ್ಯರ ಚುನಾವಣೆ ಅಂತ ಅಲ್ಲಿ ಏನೇನು ಬರ್ತವೆ ಚುನಾವಣೆಗಳು, ಅವೆಲ್ಲದಕ್ಕೂ ನಿಂತ್ಕೊತಾರೆ ಅವರು. 21 ವರ್ಷಗಳ ಕಾಲ ಸೋಲು. ಪ್ರತಿ ಸರಿ 21 ವರ್ಷ ಅವ್ರು ನಿಂತ್ಕೊಂಡ್ರು ಒಂದು ಸರಿನೂ ಅವರು ಗೆಲ್ಲೋದಿಲ್ಲ, ಸೋಲ್ತಾ ಇರ್ತಾರೆ. ಆವಾಗ ಅವ್ರ ಮನಸ್ಥಿತಿ ಹೇಗಾಗಿರುತ್ತೆ? ಈಗ ನಾವು ಕೂಡ 5 ವರ್ಷದಿಂದ 10 ವರ್ಷದಿಂದ ಏನೇನೋ ಸರ್ಕಸ್ ಮಾಡ್ತಾ ಇದ್ದೀವಿ, ಯಾವುದ್ರಲ್ಲೂ ಸಕ್ಸಸ್ ಆಗ್ತಾ ಇಲ್ಲ ಅಂತಂದಾಗ ಅವರಿಗೆ ನಾನಿದ್ದೀನಿ ನಿನ್ನ ಜೊತೆಯಲ್ಲಿ, ಪರವಾಗಿಲ್ಲ ನೀನು ಮಾಡು ಈ ಕೆಲಸನ ಅಂತೇಳೋರು ಇರಲ್ಲ. ಅಂಥ ಸಮಯದಲ್ಲಿ 21 ವರ್ಷಗಳ ಕಾಲ ಸೋಲನ್ನೇ ಅನುಭವಿಸಿದಾಗ ಅವರ ಪರಿಸ್ಥಿತಿ ಹೇಗಿತ್ತು? ಜಸ್ಟ್ ಈಗ ನಾವು ಕಷ್ಟಪಡ್ತಾ ಇದ್ದೀವಿ, ಏನೂ ಸಕ್ಸಸ್ ಸಿಗ್ತಾ ಇಲ್ಲ, ನಮ್ಮ ನೋವು ಎಷ್ಟಿದೆ, ನಮ್ಮದಕ್ಕಿಂತ ಅವ್ರ ನೋವು ಕಮ್ಮಿ ಇತ್ತಾ ಅಥವಾ ಜಾಸ್ತಿ ಇತ್ತಾ? ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು. 21 ವರ್ಷಗಳ ಕಾಲ ಯಾವ ಇದನ್ನು ಮಾಡೋಕ್ಕಾಗದೆ ಸೋತು ಸುಣ್ಣ ಆಗಿರ್ತಾರೆ ಅಲ್ವಾ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? 21 ವರ್ಷಗಳ ಕಾಲ ನೀವು ಕೂಡ ಪ್ರಯತ್ನ ಪಡ್ತೀರಾ ಯಾವುದಾದ್ರು ಒಂದು ವಿಷಯಕ್ಕೆ, ಒಂದು ಕೆಲಸಕ್ಕೆ, ಇದಾಗಲೇಬೇಕು ಅಂತ ಆಗುತ್ತಾ ಮಾಡೋಕ್ಕೆ ನಮಗೆ? ಸೊ ಹಂಗೆ ಮಾಡ್ತಾ ಇರೋ ಟೈಮಲ್ಲಿ 1861ರಲ್ಲಿ ಅವ್ರು ಏನು ಮಾಡ್ತಾರೆ, ಅಮೇರಿಕದ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಲ್ವಾ. ಆವಾಗ ಸೋತು ಅವರಿಗೆ ಶರಣಾಗಬೇಕಾಯ್ತು, ಹೌದಾ ಅಲ್ವಾ? ಅಷ್ಟು ವರ್ಷ ನಿಂತಿದ್ದಕ್ಕೆ ಸೋತು ಅವರಿಗೆ ಶರಣಾಯಿತು. ಆಯ್ತಪ್ಪ, ನೀನು ಇಷ್ಟು ವರ್ಷ ಎಡೆಬಿಡದೆ ಪ್ರಯತ್ನ ಪಟ್ಟಿದೀಯಾ ಅಂತೇಳಿ ದೇವರಿಗೂ ಬೇಜಾರಾಗಿ ಏನು ಮಾಡಿದ್ರು, ಗೆಲ್ಲು ನೀನು ಅಂತೇಳಿ ರಾಷ್ಟ್ರಾಧ್ಯಕ್ಷರನ್ನಾಗಿ ಚುನಾವಣೆಯಲ್ಲಿ ಗೆದ್ದು ಅವರು ಮುಂದೆ ಬಂದು ಸತತ ಪ್ರಯತ್ನದ ಮುಂದೆ, ಅವರ ಛಲದ ಮುಂದೆ, ಅವರ ಪರಿಶ್ರಮದ ಮುಂದೆ ಸೋಲುತ್ತಿದ್ದ ಸೋಲೆ ಅವರ ಮುಂದೆ ಸೋಲಬೇಕಾಯಿತು, ಸೋತು ಶರಣಾಗಬೇಕಾಯಿತು, ಹೌದಾ ಅಲ್ವಾ?
21 ವರ್ಷ ಕಾಲ ನಾವು ಪ್ರಯತ್ನ ಪಟ್ಟಿದ್ದೀವ ಏನಾದರೂ? ನಾವಿರುವಂಥ ಸಮಾಜದಲ್ಲಿ ಸಮಸ್ಯೆಗಳೇ ಜಾಸ್ತಿ ಇದೆ ಅಲ್ವಾ? ಹೌದಾ ಅಲ್ವಾ? ಅಂಥ ಒಬ್ಬ ಅಬ್ರಾಹಿಂ ಲಿಂಕನ್ ಅವರು ಯಾರು ಇಲ್ಲದೇನೆ ಅಷ್ಟು ಕಷ್ಟಪಟ್ಟು ಕಾಡಿನಿಂದ ಶ್ವೇತಭವನದ ಕೆಳಗೆ, ಅಂದರೆ ಅವರು ಒಂದು ಕಾಡಲ್ಲಿ ಚಪ್ಪಲಿ ಹೊಲ್ಕೊಂಡಿದ್ದಂಥವ್ರು. ಶ್ವೇತಭವನ ಅಂದರೆ ಗೊತ್ತಲ್ಲ, ನಮ್ಮ ದೇಶದಲ್ಲಿರುವಂಥ ಅತ್ಯುನ್ನತ ಇದು, ಅದು ನಮಗೆ ಉಳ್ಕೊಳಕ್ಕೆ ಕೊಡುವಂಥ, ಯಾರಾದರೂ ತುಂಬ ಸಾಧನೆ ಮಾಡ್ತಾರೆ ಅಂಥವರಿಗೆ ಕೂಡ ಕೊಡುವಂಥ ಪ್ಲೇಸ್ ಅದು. ಅಲ್ಲಿಗೆ ಬಂದು ಅವರು ಕೂತ್ಕೋತಾರೆ ಅಂತಂದರೆ ನಮ್ಮ ಪ್ರಯತ್ನ ಎಷ್ಟಿದೆ, ನಮ್ಮ ಮನಸ್ಥಿತಿ ಹೇಗಿದೆ. ನಾವು ಒಂದು 4 ಜನನ ಮಾತಾಡಿಸ್ಬಿಟ್ಟು 5ನೇ ಜನ ಕೇಳ್ಬೇಕಾದ್ರೆ ನಾವು ಸಾಕಾಯಿತು, ಸೋಲು ನನಗೆ, ನಾವು ಬೇಕಾದಂಥ ವ್ಯಕ್ತಿನ ರೀಚೇ ಆಗಿರೋದಿಲ್ಲ, ಹಾಗಾಗಿ ನಮಗೆ ಬೇಜಾರಾಗುತ್ತೆ. ಹೌದಾ ಅಲ್ವಾ? ಈಗ ನೀವಿಲ್ಲಿ ಯಾರ್ಯಾರು ಏನೇನು ಕಷ್ಟದಲ್ಲಿದ್ದೀರೋ ಗೊತ್ತಿಲ್ಲ, ನನ್ನನ್ನು ಸೇರಿಸಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿ ಬರಬೇಕು. ಸಣ್ಣ ಪುಟ್ಟ ಸೋಲುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತವೆ. ಪ್ರತಿಯೊಬ್ಬರ ಜೀವನದಲ್ಲೂ ಸಣ್ಣ ಪುಟ್ಟ ಸೋಲು ಬಂದೇ ಬರುತ್ತೆ. ಅದನ್ನು ಮೆಟ್ಟಿ ನಿಲ್ತೀನಿ ನಾನು. ಎಂಥ ಸಮಯದಲ್ಲೂ ನನ್ನ ಮನಸ್ಸನ್ನು ಕೆಡಿಸ್ಕೊಳ್ಳೋದಿಲ್ಲ, ಧೃತಿಗೆಡೋದಿಲ್ಲ, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಭಾವನೆ ನಿಮಗೆ ಬರಲೇಬೇಕು ಅಲ್ವಾ? ಹೌದಲ್ವಾ? ಜೀವನದಲ್ಲಿ ಏನಾಗಬೇಕು? ನಾವು ಕಷ್ಟಗಳು ಬಂದ ತಕ್ಷಣ ಗೋ ಆಗಬೇಕಾ, ಗ್ರೋ ಆಗಬೇಕಾ? ಈಗ ನಮಗೆ ಕಷ್ಟಗಳು ಬಂದಿದ್ದಾವೆ ಅಂದರೆ ಅಲ್ಲಿಂದ ನಾವು ಗೋ ಅಂದ್ರೇನು? ಹೊರಗಡೆ ಹೋಗ್ಬೇಕಾ ಅಥವಾ ಗ್ರೋ ಆಗಬೇಕಾ? ಬೆಳವಣಿಗೆ ಆಗಬೇಕಾ? ಗ್ರೋ ಆಗಬೇಕಲ್ವಾ? ಯಾವ ಸಾಧನೆಯು ಸುಮ್ಮನೆ ಬಂದು ನಿಮಗೆ ಸಿಗೋದಿಲ್ಲ. ತುಂಬ ಅದೃಷ್ಟವಂತರಿಗೆ ಒಂದು ಸರಿ ಸಿಗುತ್ತೆ, ಬಟ್ ಅದನ್ನು ಉಳಿಸ್ಕೊಳ್ಳೋಂಥ ಯೋಗ ಯೋಗ್ಯತೆ ಎರಡೂ ನಮಗಿರಬೇಕು. ಅದಿಲ್ಲ ಅಂದರೆ ಯಾವುದು ಸಿಗೋದಿಲ್ಲ. ಬೈ ಲಕ್ ಒಬ್ಬೊಬ್ಬರಿಗೆ ಒಂದೊಂದು ಏನೋ ಸಿಕ್ಬಿಡುತ್ತೆ, ಬಟ್ ಅದನ್ನು ಉಳಿಸ್ಕೊಳ್ಳೋಂಥ ಶಕ್ತಿ ಕೂಡ ನಮಗಿರೋದಿಲ್ಲ. ಯಾವಾಗ ನಾವು ನೊಂದು ಬೆಂದು ಕಷ್ಟಪಟ್ಟು ಕಾದು ಸಿಕ್ಕುತ್ತಲ್ಲ ಸಾಧನೆ, ಅದು ಯಾವಾಗ ಬೇಕಾದ್ರೂ ನಾವು ನಮ್ಮ ಹಿಡಿತದಲ್ಲಿರುತ್ತೆ. ನಾವು ಹೇಗಿರಬೇಕು, ಹೇಗೆ ಮಾತಾಡಬೇಕು, ಹೇಗೆ ಜನಗಳ ಜೊತೆ ಇರಬೇಕು ಅಂತ. ಹಂಗೆ ನಿಜವಾಗ್ಲೂ ಸಾಧನೆ ಮಾಡಿರೋರು ಮಾತ್ರನೇ ಒಂದು ಒಳ್ಳೆ ಹೆಸರನ್ನ ಮಾಡೋಕ್ಕಾಗೋದು. ಹೌದಾ ಅಲ್ವಾ? ಈಗ ಯಾರೇನೇ ಸಮಸ್ಯೆಯಲ್ಲಿದ್ರು ಇದು ಕ್ಷಣಿಕ, ಈ ಟೈಮ್ ಹೋಗುತ್ತೆ, ಒಳ್ಳೆ ಕಾಲ ಬಂದೇ ಬರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಆಗಬೇಕು. ಭಯ ಪಡಬೇಡಿ, ಆತ್ಮವಿಶ್ವಾಸ ಜಾಸ್ತಿ ಆಗಬೇಕು. ಭಯ ಪಟ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಎಂಥದೇ ಕೆಟ್ಟ ಪರಿಸ್ಥಿತಿ ಇರಲಿ, ಇದನ್ನು ನಾನು ನಿಭಾಯಿಸ್ತೀನಿ ಮತ್ತು ಹೊರಗಡೆ ಬರ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ ಇವತ್ತು. ಹಾಗೆ ಹಣದ ವಿಷಯವಾಗಿ ನಾವು ಹೇಳಬೇಕಾದ್ರೆ ನಾವೇನು ಹೇಳ್ತಾ ಇದ್ವಿ? ಇಂದಿನ ನನ್ನ ಹಣದ ಪರಿಸ್ಥಿತಿಗೆ ಪೂರ್ತಿ ನಾನೇ ಕಾರಣ ಅಲ್ವಾ? ನಾನು ಪರ್ಮಿಷನ್ ಕೊಟ್ಟಿದ್ದಕ್ಕೇ ನನ್ನ ಲೈಫಲ್ಲಿ ಹಣದ ವಿಷಯವಾಗಿ ಇಷ್ಟೊಂದು ಕಷ್ಟಗಳು ಬಂದಿರೋದು ಅಂತ ನಾವು ಮನಸಾರೆ ಒಪ್ಕೊಂಡಿದ್ದೀವಿ ಅಲ್ವಾ? ಮೆಡಿಟೇಷನಲ್ಲಿ ಅಫರ್ಮೇಷನ್ ಹೇಳಬೇಕಾದ್ರೆ ನಾವೇನು ಹೇಳ್ತಾ ಇದ್ವಿ? ಇವತ್ತು ನನ್ನ ಪರಿಸ್ಥಿತಿ ಏನೇ ಇದ್ರೂ ಅದಕ್ಕೆ ನೇರವಾಗಿ ನಾನೇ ಕಾರಣ, ನಾನು ಪರ್ಮಿಷನ್ ಕೊಟ್ಟಿದ್ದಕ್ಕೇ ನನಗೆ ಈ ಥರ ಆಗಿರೋದು ಅಂತ ನಾವು ಒಪ್ಕೊಂಡಿದ್ದೀವಲ್ವಾ? ಮತ್ತೆ ನಾವೇನೊಂದು ವೇಸ್ಟ್ ಮಾಡ್ತಾ ಇದ್ದೀವಿ. ಏನು ವೇಸ್ಟ್ ಮಾಡ್ತಾ ಇದ್ದೀವಿ? ಎಲ್ಲ ವೇಸ್ಟ್ಗಿಂತ ದೊಡ್ಡ ವೇಸ್ಟು ಟೈಮ್ ವೇಸ್ಟ್. ಅಶ್ವಥ್ ಸರ್ ಅಂತೂ ಫುಲ್ಲು ರ್ಯಾಂಕ್ ಸ್ಟೂಡೆಂಟ್ ಆಗಿಬಿಟ್ಟಿದ್ದಾರೆ. ಎಸ್, ಟೈಮ್ ವೇಸ್ಟನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ ಅಂದರೆ, ಈಗ ನಿನ್ನೆ ನಮಗೆ ಸಿಗೋದಿಲ್ಲ, ನಾಳೆ ಈಗ ಅಕ್ಷಯ ತೃತೀಯ ಇನ್ನೊಂದು ಸರಿ ಬರುತ್ತೆ ಬರೋ ವರ್ಷಕ್ಕೆ. ಇದೇ ಡೇಟು, ಇದೇ ದಿನ, ಇದೇ ಟೈಮ್ ಬರುತ್ತಾ? ಬರಲ್ಲ ಅಲ್ವಾ? ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ. ಆದಷ್ಟು ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ತಿಳ್ಕೊಳ್ಳೋಕ್ಕೆ ಡಿವೈನ್ ಟು ಯು ಅಂತ ಹೇಳಿದ್ದೆ ಅಲ್ವಾ? ನೀವು ಒಂದು ಸರಿ ಕೂತ್ಕೊಳ್ಳಿ, ಎದುರುಗಡೆ ನಿಮ್ಮನ್ನೇ ನೀವು ಕೂರಿಸ್ಕೊಳ್ಳಿ, ಕ್ವಶನ್ ಮಾಡಿ, ಆದಷ್ಟು ಕ್ಲಾರಿಟಿ ತೊಗೊಳ್ಳಿ, ವಿಷಯಗಳಲ್ಲಿ ಕ್ಲಾರಿಟಿ ತೊಗೊಳ್ಳಿ. ನಾನೇನು ತಪ್ಪು ಮಾಡಿದೆ, ಯಾಕೆ ತಪ್ಪು ಮಾಡಿದೆ, ಎಂಥ ಪರಿಸ್ಥಿತಿಗೆ ಸಿಲುಕಿದ್ದೆ ಅವತ್ತು ನಾನು, ನೆಕ್ಸ್ಟ್ ಆ ಥರ ಪರಿಸ್ಥಿತಿ ಬಂದಾಗ ನಾನು ಆ ಥರ ಸಿಕ್ಕಾಕೋಬಾರ್ದು, ಜಾಣನಾಗಬೇಕು, ಅದರಿಂದ ಹೊರಗಡೆ ಬರಬೇಕು ಅಂತೇಳಿ ನಿಮ್ಮ ಹತ್ರನೇ ನೀವು ಮಾತಾಡಿ. ಬೇರೆಯವ್ರ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮನ್ನೇ ನೀವು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಸೈಡ್ ಕೂತ್ಕೊಳ್ಳಿ, ನಿಮ್ಮ ಎದುರುಗಡೆ ನಿಮ್ಮನ್ನೇ ಕೂರಿಸ್ಕೊಳ್ಳಿ, ಮಾತಾಡಿ. ನಿಮ್ಮ ಜೊತೆ ನೀವು ಯಾವಾಗ ಮಾತಾಡೋಕ್ಕೆ ಶುರು ಮಾಡ್ತೀರಾ ಅವತ್ತಿಂದ ತಪ್ಪುಗಳು ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಬೇಕಾದರೆ ಇದನ್ನು ಮಾಡಿ ನೋಡಿ. ನಾನು ಯಾಕೆ ಮಾಡಿದೆ, ಏನಾದರೂ ಮಾಡಿರ್ತೀವ, ನಾನು ಯಾಕೆ ಮಾಡಿದೆ, ಇದು ಮಾಡೋ ಅವಶ್ಯಕತೆ ನನಗಿತ್ತಾ, ಮಾಡಬೇಕಾಗಿತ್ತ ನಾನು, ಇದನ್ನು ಯೋಚನೆ ಮಾಡಿ. ನೆಕ್ಸ್ಟ್ ಟೈಮ್ ನಿಮಗೆ ಮಾಡಬೇಕೋ ಬೇಡವೋ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಯಾರೇನು ಹೇಳಿದ್ರು ಕೇಳೋದು, ಯಾರೇನು ಹೇಳಿದ್ರು ಮಾಡೋದು,
ಅವರೇನೋ ಯಾರ ಬಗ್ಗೆನೋ ಹೇಳಿದ್ರೆ ಇತ್ತಾಳೆ ಕಿವಿ ಅಂತಾರೆ, ಅವ್ರು ಯಾರ ಬಗ್ಗೆನೇನೋ ಹೇಳಿದ್ರೆ ಹೌದಲ್ವಾ, ಹೌದು, ಹಾಂ ಸರಿ, ಕೊಲೆ ಬಸ್ ಅಂತಾರೆ, ಎಲ್ಲದಕ್ಕೂ ತಲೆ ಅಲ್ಲಾಡಿಸೋದು. ಅದಲ್ಲ, ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಸೈಡ್ ಕೂತ್ಕೊಂಡು ನಾನು ಯಾಕೆ ಮಾಡಿದೆ, ಏನು ಮಾಡಿದೆ, ಮಾಡಬೇಕಿತ್ತ ಮಾಡಬಾರ್ದಿತ್ತ, ಇಷ್ಟು ಕ್ಲಾರಿಟಿ. ಏನೋ ಒಂದು ತಪ್ಪಾದಾಗ ನೀವು ಅದನ್ನು ಕ್ಲಾರಿಟಿ ತೊಗೋಬೇಕು. ಯಾಕೆ ನಾನು ಮಾಡಿದೆ, ಯಾರು ಎಮೋಷ್ನಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಾ, ಅಥವಾ ನನ್ನ ಪರಿಸ್ಥಿತಿ ಹಂಗಿತ್ತ, ಅಥವಾ ನನಗೇನೋ ಹಣ ಬೇಕಿತ್ತು ಅದಕ್ಕೋಸ್ಕರ ನಾನು ಈ ನಿರ್ಧಾರವನ್ನು ತೊಗೊಂಡ. ಇನ್ನು ಮುಂದೆ ನಾನು ಈ ನಿರ್ಧಾರ ತೊಗೊಂಡ್ರೆ ನನಗೂ ಕೆಟ್ಟದ್ದಾಗತ್ತೆ, ನನ್ನ ಫ್ಯಾಮಿಲಿಗೂ ಕೆಟ್ಟದ್ದಾಗತ್ತೆ ಅಂತ ಗೊತ್ತಾದರೆ ಆ ತಪ್ಪನ್ನ ಮತ್ತೆ ನಾನು ಮಾಡಬಾರ್ದು ಅನ್ನೋ ಕ್ಲಾರಿಟಿ ನಿಮಗೆ ಬರಬೇಕು ಅಂದರೆ ನಿಮ್ಮ ಜೊತೆಯಲ್ಲಿ ನೀವು ಮಾತಾಡಲೇಬೇಕು. ಮಾತಾಡ್ತೀರಾ? ಎಸ್. ಎಸ್, ಗುಡ್. ನನ್ನ ಜೊತೆ ನಾನು ಹೆಂಗೆ ಮೇಡಮ್ ಮಾತಾಡೋದು, ಅದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾತಾಡಬೇಕು ಅಂತ. ಮಾತಾಡಿ, ಎಷ್ಟು ನಿಮಗೆ ನೀವು ಟೈಮ್ ಕೊಡ್ತೀರಾ ಅಷ್ಟು ತಪ್ಪುಗಳು ಕಮ್ಮಿ ಆಗುತ್ತೆ, ಸಾಧನೆ ಜಾಸ್ತಿ ಆಗುತ್ತೆ. ಬೇಕಾದರೆ ಮಾಡಿ ನೋಡಿ ಇದನ್ನು. 21 ಡೇಸು ಇದು ಕ್ಲಾಸು ಬಿಟ್ಟು ಆಮೇಲೆ ರಾತ್ರಿನೋ ಸಂಜೆನೋ ಸಂಧ್ಯಾ ವಂದನೆ ಟೈಮಲ್ಲೋ ಯಾವಾಗಲೋ 11ರಿಂದ 21 ನಿಮಿಷ ನಿಮ್ಮ ಜೊತೆ ನೀವು ಮಾತಾಡಿ. ನೀವು ಮಾಡಿರೋ ಎಲ್ಲ ತಪ್ಪುಗಳನ್ನು ಮನಸಾರೆ ಒಪ್ಕೊಳ್ಳಿ. ಯಾರು ಸುಳ್ಳು ಹೇಳಿದ್ರು ನಿಮ್ಮ ಆತ್ಮ ಸಾಕ್ಷಿ ನಿಮಗೆ ಸುಳ್ಳು ಹೇಳಲ್ಲ. ಹಿಂಗಲ್ಲ ಕಣೋ, ಹಿಂಗೆ ಮಾಡಬೇಕಿತ್ತು ನೀನು ಅಂತ ನಿಮ್ಮ ಮನಸ್ಸೇ ಹೇಳುತ್ತೆ. ಅವತ್ತಿಂದ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಈಗ ಟೈಮ್ ಆಯಿತು. ಇದು ಒಂದು 10 ನಿಮಿಷ ನಾವೀಗ ಇದು ಮಾಡೋಣ, ಪ್ರಾಣಾಯಾಮ ಮಾಡೋಣ. ಅದಾದಮೇಲೆ ಇವತ್ತಿಂದ ಏನು ಟ್ವಿನ್ ಹಾರ್ಟ್ ಮೆಡಿಟೇಷನ್. ಇಷ್ಟು ದಿವಸ ಹಣದ ಬಗ್ಗೆ ಮಾತಾಡಿದ್ವಿ, ಹಣಕ್ಕೆ ಸಾರಿ ಕೇಳಿದ್ವಿ, ಹಣಕ್ಕೆ ಥ್ಯಾಂಕ್ಸ್ ಹೇಳಿದ್ವಿ. ಅದು ನಮ್ಮ ಲೈಫಲ್ಲಿ ಬಂದಿರೋದಕ್ಕೆ ನಾವು ಖುಷಿಯಾಗಿ ಸೆಲೆಬ್ರೇಟ್ ಥರ ಮಾಡಿದ್ದೀವಿ ಅಲ್ವಾ. ಇವತ್ತಿಂದ ನಾವಿರುವಂಥ ಸಮಾಜ, ಪ್ರಪಂಚ, ಬ್ರಹ್ಮಾಂಡ ಚೆನ್ನಾಗಿರಲಿ ಅಂತ ನಾವು ವಿಶ್ ಮಾಡೋದು. ಇಷ್ಟು ದಿವಸ ನಾವು ಬ್ರಹ್ಮಾಂಡದಲ್ಲಿ ಒಂದು ವ್ಯಕ್ತಿಯಾಗಿ ಮಾತಾಡ್ತಾ ಇದ್ವಿ. ಈಗ ನಾವೇ ಬ್ರಹ್ಮಾಂಡದ ಥರ ಎಲ್ಲರಿಗೂ ಬ್ಲೆಸ್ ಮಾಡುವಂಥ ಸಮಯ. ಅದಕ್ಕೆ ಟ್ವಿನ್ ಹಾರ್ಟ್ ಮೆಡಿಟೇಷನ್ ಅಂತ ಕರೀತಾರೆ. ಇನ್ನೊಂದು ವಾರ ಅದನ್ನು ಮಾಡೋಣ. ಓಕೆನಾ? ಈಗ ಎಲ್ಲರೂ ನಾಡಿ ಶೋಧನೆ ಹೇಳ್ಕೊಟ್ಟಿದ್ದೆ. ನಾಡಿ ಶೋಧನೆ ಅಂತಂದರೆ 5 ಟೈಮ್ಸ್ ಅದನ್ನು ಮಾಡಿ, 5 ಅಥವಾ 7, 9 ನಿಮ್ಗೆ ಎಷ್ಟಾಗುತ್ತೆ ಅಷ್ಟು. ನಾನು ಕಾಣಿಸ್ತಾ ಇದ್ದೀನಿ ಅಂದರೆ ನೋಡಿ, ಇದು 2 ಬೆರಳನ್ನು, ತೋರ್ ಬೆರಳು ಮತ್ತು ಮಧ್ಯದ ಬೆರಳನ್ನ ಮಡಚಿ, ಹೆಬ್ಬೆರಳಲ್ಲಿ ಬಲಗಡೆ ಸೈಡು, ಇವೆರಡು ಬೆರಳಲ್ಲಿ ಎಡಗಡೆ ಸೈಡು. ಏನು ಮಾಡಬೇಕು, ಫಸ್ಟು ಬಲಗಡೆಯಿಂದ ಉಸಿರನ್ನ ಸರಾಗವಾಗಿ ನಿಧಾನವಾಗಿ ತಗೋಬೇಕು. ಎಲ್ಲೂ ಏನು ಹಿಡ್ದಿಟ್ಕೊಳಕ್ಕೆ ಹೋಗ್ಬೇಡಿ, ಸ್ಟಾಪ್ ಮಾಡಬೇಡಿ. ಎಡಗಡೆಯಿಂದ ಬಿಡಿ, ಬಲಗಡೆಯಿಂದ ತಗೊಳ್ಳಿ, ಎಡಗಡೆಯಿಂದ ಬಿಡಿ. ಆಮೇಲೆ ಎಡಗಡೆಯಿಂದ ತಗೊಳ್ಳಿ, ಬಲಗಡೆಯಿಂದ ಬಿಡಿ. ಎಂಡ್ ಮಾಡುವಾಗ ಎಡಗಡೆ ಉಸಿರನ್ನು ಬಿಟ್ಟು ಸ್ಟಾಪ್ ಮಾಡಿ. 5 ಟೈಮ್ಸ್ ಇದನ್ನು ಮಾಡಿ. ಇದಾದಮೇಲೆ ಇವತ್ತೊಂದು ಇದು ಮಾಡೋಣ, ಭಸ್ತ್ರಿಕಾ ಮಾಡೋಣ, ಇಲ್ಲ ಕಪಾಲಭಾತಿ ಮಾಡೋಣ. ಸ್ವಲ್ಪ ನೀವು ಒಂಚೂರು ಜಾಸ್ತಿ ಎನರ್ಜಿ ಬರಲಿ ಅಂತ. ಈಗ ಉಸಿರಾಟದಲ್ಲಿ ಎಷ್ಟೊಂದು ಶಕ್ತಿ ಇದೆ ಗೊತ್ತಿದೆ ಅಲ್ವಾ ನಿಮಗೆ. ಸ್ವರ ವಿಜ್ಞಾನ ಮಾಡಿರೋರಿಗೆ ಗೊತ್ತಿದೆ ಅದು ಉಸಿರಾಟದ ಶಕ್ತಿ ಎಷ್ಟಿದೆ ಅಂತ. ಉಸಿರಾಟವನ್ನು ಬರೀ ಉಸಿರಾಟ ಅಲ್ಲ, ಪ್ರಾಣಶಕ್ತಿ ಅಂತ ಕರೀತಾರೆ. ನಮ್ಮಲ್ಲಿರುವಂಥ ಪ್ರಾಣಶಕ್ತಿ ಅದು. ಈಗ ಸ್ಟಾರ್ಟ್ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಕುತ್ತಿಗೆ ಮತ್ತು ಬೆನ್ನು ನೇರವಾಗಿರಲಿ. ಮೆಡಿಟೇಷನ್ ಇದು ಪ್ರಾಣಾಯಾಮ ನೀವು ಮನೇಲಿ ಮಾಡಲ್ಲ ಅಂತ ಗೊತ್ತು ನನಗೆ. ಅದಕ್ಕೆ ನಾನೇ ಒಂದು 10 ನಿಮಿಷ ಇಲ್ಲಿ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇರೋದು. ಹೆಲ್ತ್ ಎಲ್ಲ ಚೆನ್ನಾಗಾಗುತ್ತೆ. ಇವತ್ತು ನೀವು ನೋಟ್ ಮಾಡ್ಕೊಳ್ಳಿ, ಯಾರಿಗಾರು ಹೆಲ್ತ್ ಇಶ್ಯೂಸ್ ಇದೆ, ನನಗೆ ಅಸ್ತಮ ಇದೆ, ನನಗೆ ಬೇರೆ ಏನೋ ಶುಗರ್ ಇದೆ, BP ಇದೆ, ಒಂದು ನೋಟ್ ಮಾಡಿಟ್ಕೊಳ್ಳಿ. ಆಮೇಲೆ ಬೇಕಾದರೆ ಶುಗರ್ ಇರೋ ಅಂಥವ್ರು ಚೆಕ್ ಮಾಡಿಬಿಟ್ಟು ಎಷ್ಟಿದೆ ನಿಮಗೆ ಬಿಫೋರ್ ಫುಡ್ ಆಫ್ಟರ್ ಫುಡ್ ಬರೆದಿಟ್ಕೊಳ್ಳಿ. 10 ಡೇಸ್ ಆದಮೇಲೆ ನೀವು ಚೆಕ್ ಮಾಡಿ. ನಿಮಗೆ ಅಷ್ಟೊಂದು ಕಮ್ಮಿ ಆಗಿರುತ್ತೆ, 30ರಿಂದ 40 ಪಾಯಿಂಟ್ ಕಮ್ಮಿ ಆಗಿರುತ್ತೆ ಪ್ರಾಣಾಯಾಮ ಮಾಡೋದ್ರಿಂದ. ಅಂಥ ಸಣ್ಣ ಸಣ್ಣ ಪ್ರಾಣಾಯಾಮಗಳನ್ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನೀವು ಸಂಜೆ ನಿಮಗೆ ಟೈಮ್ ಇದ್ದಾಗ ನೀವು ಮಾಡ್ಬೋದು, ಅಥವಾ ಈ ಕ್ಲಾಸ್ ಮುಗಿದ ಮೇಲೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇವತ್ತು ಒಂದು 20 ನಿಮಿಷ ಕೂತ್ಕೊಂಡು ನೀವು ಮಾಡ್ಬೋದು. ಓಕೆನಾ? ರೆಡಿಯಾಗಿ ಎಲ್ಲರೂ. ಇದು ನಾಡಿ ಶೋಧನೆ. ಫಸ್ಟು ನಾವೇನೇ ಮಾಡಬೇಕಂದ್ರೂ ನಮ್ಮ ನಾಡಿಯನ್ನು ಶುದ್ಧ ಮಾಡ್ಕೋಬೇಕು ಅಂತಾರೆ, ಅದಕ್ಕೆ ನಾಡಿ ಶೋಧನೆ ಅಂತ ಕರಿತೀವಿ. ಫಸ್ಟು ಬಲಗಡೆಯಿಂದ ಉಸಿರನ್ನು ತಗೊಂಡು ಎಡಗಡೆಯಿಂದ ಬಿಡಿ. ರೆಡಿ? ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಆರಾಮಾಗಿ ಕೂತ್ಕೊಳ್ಳಿ, ಗಾಳಿ ಬರುವಂಥ ಕಡೆ ಕೂತ್ಕೊಳ್ಳಿ. ಸ್ಟಾರ್ಟ್. ಇನ್ಹೇಲ್, ಬಲಗಡೆಯಿಂದ ತಗೊಳ್ಳಿ ಉಸಿರನ್ನು. ಸರಾಗವಾಗಿ ತಗೋಬೋದು, ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ತುಂಬ ಈಸಿಯಾಗಿ ಉಸಿರಾಡಿ. ಬಲಗಡೆಯಿಂದ ಉಸಿರನ್ನು ತಗೊಂಡು ಎಲ್ಲೂ ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ.
ಎಡಗಡೆಯಿಂದ ನಿಧಾನವಾಗಿ ಅದೇ ಫೀಲಲ್ಲಿ ನಿಧಾನವಾಗಿ ಬಿಡಿ. ನಾಡಿ ಶೋಧನೆ ಅಂದರೆ ಇಡೀ ದೇಹದ ಎಲ್ಲ ರಕ್ತನಾಳಗಳು ಮತ್ತು ಉಸಿರಾಟದ ಇದಾಗುತ್ತೆ. ಈ ರೀತಿ 5 ಬಾರಿ ಮಾಡಿ, ಇಲ್ಲ 7 ಬಾರಿ, ಇಲ್ಲ 9 ಬಾರಿ. ಇನ್ಹೇಲ್, ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ. ಅದೇ ರೀತಿ ಎಡಗಡೆಯಿಂದ ಉಸಿರನ್ನು ಬಿಡಿ. ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ, ಬಲಗಡೆಯಿಂದ ಉಸಿರನ್ನು ಬಿಡಿ. ಇದು 1 ರೌಂಡ್ ಆಗುತ್ತೆ. ಮತ್ತೆ ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ, ಎಡಗಡೆಯಿಂದ ಬಿಡಿ. ಎಡಗಡೆಯಿಂದ ಉಸಿರನ್ನು ತಗೊಂಡು ಬಲಗಡೆಯಿಂದ ಬಿಡಿ. ಇನ್ಹೇಲ್, ಎಸ್. ಯಾರ್ದು 5 to 7 ಟೈಮ್ಸ್ ಆಗಿದೆ ಅವರು ನೆಕ್ಸ್ಟು ನಮ್ಮ ಬಾಡಿನಲ್ಲಿರುವಂಥ ಎಲ್ಲ ನರನಾಡಿಗಳು ಆ್ಯಕ್ಟಿವ್ ಆಗಬೇಕು. ಈಗ ಲೇಸಿನೆಸ್ ಇದ್ದೀರಾ, ಬೆಳಿಗ್ಗೆ ಎದ್ದು ಕೆಲವರು ನಿದ್ದೆ ಮಾಡ್ತಾ ಇರ್ಬೋದು, ಕೆಲವರು ಓಡಾಡ್ಕೊಂಡು ಕ್ಲಾಸನ್ನು ಕೇಳ್ತಾ ಇರ್ಬೋದು. ಅವರು ಒಂದು ಕಡೆ ಕೂತ್ಕೊಂಡು ಯಾವುದು ಭಸ್ತ್ರಿಕಾವನ್ನು ಮಾಡಬೇಕು ಅಂತಂದರೆ 2 ಕೈಗಳನ್ನು ಹೀಗೆ ಮೇಲೆತ್ತೋದು, ಉಸಿರನ್ನ ತೊಗೊಂಡು ಮೇಲೆತ್ತೋದು, ಉಸಿರು ಬಿಡ್ತಾ ಫೋರ್ಸಾಗಿ ಕೈಗಳನ್ನು ಕೆಳಗಡೆ ಬಿಡೋದು. ಇದು ಆಲ್ರೆಡಿ ತುಂಬ ಜನ ಮಾಡಿರ್ತೀರಿ. ನಾಡಿ ಶೋಧನ ಆದಮೇಲೆ ಇದನ್ನು ಮಾಡಿ, ನಿಮಗೆ ಫುಲ್ ಬಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಇದನ್ನು ಮಾಡೋದ್ರಿಂದ ಫುಲ್ಲು ಬಾಡಿ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ. ಈ ಥರ 10 ಬಾರಿ ಮಾಡಿ. ಉಸಿರನ್ನು ತಗೊಳ್ಳಿ, ಫೋರ್ಸಾಗಿ ಬಿಡ್ತಾ ಕೈಗಳನ್ನು ಕೆಳಗೆ ಬಿಡಿ. ಉಸಿರು ತಗೊಳ್ಳೋವಾಗ ಕೈ ಮೇಲೋಗಲಿ, ಉಸಿರು ಬಿಡೋವಾಗ ಕೈ ಕೆಳಗೆ ಬರಲಿ. ಉಸಿರನ್ನ ಫಾಸ್ಟಾಗಿ ತಗೋಬೇಕು, ಫಾಸ್ಟಾಗಿ ಬಿಡಬೇಕು. ಯಾರಿಗಾದರೂ ತುಂಬ ಉಸಿರಾಟದ ತೊಂದರೆ ಇದೆ, ಅಸ್ತಮ ಇದೆ, ಅವ್ರು ಮಾಡಬೇಡಿ. ಬೇರೆಲ್ಲರೂ ಇದನ್ನು ಮಾಡಬಹುದು. ವಿಡಿಯೋ ಆನ್ ಮಾಡ್ಕೊಂಡ್ರೆ ಸ್ವಲ್ಪ ಯಾರ್ಯಾರು ಯಾವ್ಯಾವ ಡಿಸೈನಲ್ಲಿ ಮಾಡ್ತಿದ್ದೀರಾ ಅಂತ ನಾನು ನೋಡಬಹುದು. ಕೂತ್ಕೊಂಡು ಮಾಡ್ತಾ ಇರ್ತಕ್ಕಂಥವ್ರು ಕೆಲವ್ರು ಮಲ್ಕೊಂಡು ಕ್ಲಾಸನ್ನು ಕೇಳ್ತಿರ್ತೀರಿ ಅನ್ಕೋತೀನಿ. ಮಲ್ಕೊಂಡೆಲ್ಲ ಕ್ಲಾಸ್ ಕೇಳಬೇಡಿ. ನೀವು ಎಲ್ಲಿವರೆಗೂ ಎದ್ದು ಕೂತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಓಕೆ, ಉಸಿರು ಫೋರ್ಸಾಗಿ ತಗೊಳ್ಳೋದು ಬಿಡೋದು ಮಾಡಿ. ಇದು ಮಾಡಿದ ಮೇಲೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಲ್ವಾ, ಒಂಚೂರು ಮೈ ಎಲ್ಲ ಹಗುರ ಆಗುತ್ತೆ. ಎಸ್, ಇದು ಭಸ್ತ್ರಿಕಾ ಆದವ್ರು ಈಗ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಭ್ರಮರಿಯನ್ನು ಮಾಡೋಣ. ಭ್ರಮರಿ ಅಂದರೆ ಗೊತ್ತಾ, ಜೇನು ನೊಣ ಅಂತಾರಲ್ಲ, ಜೇನು. ಇದು ಭ್ರಮರಿ ಹೇಗೆ ಸೌಂಡ್ ಮಾಡುತ್ತೆ. ಇದು ನಿಮ್ಗೆ ಏನು ಮಾಡುತ್ತಪ್ಪ ಅಂತಂದರೆ, ನಿಮ್ಮ ಮೈಂಡಲ್ಲಿ ಈಗ ಎಷ್ಟು ಬ್ರೈನ್ ಏನು ಆಕ್ಟಿವ್ ಇದೆ ನಮ್ಮದು, ಈ ಭ್ರಮರಿಯನ್ನು ಮಾಡೋದ್ರಿಂದ ನಿಮಗೆ 100x ಅಂದರೆ 100 ಪಟ್ಟು ಜಾಸ್ತಿ ಬ್ರೈನ್ನ ಪವರ್ ಜಾಸ್ತಿ ಆಗುತ್ತೆ. ನಮಗೇನು ಜಾಸ್ತಿ ಆಗಬೇಕು, ಸಾಮಾನ್ಯವಾಗಿ ನಾವು ಫಸ್ಟು ಇಲ್ಲಿ ಬುದ್ಧಿ ಜಾಸ್ತಿ ಆದರೆ ತಾನೇ ಆಲೋಚನೆ ಮಾಡುವಂಥ ಶಕ್ತಿ ನಮಗೆ ಜಾಸ್ತಿ ಆದ್ರೇ ನಾವು ಬೇರೆ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು ಅಂತ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಭ್ರಮರಿಯನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಒಂದ್ಸರಿ ನೋಡ್ಕೊಳ್ಳಿ. ನಮ್ಮ 4 ಈಗ ಹೆಬ್ಬೆರಳು ಇದೆಯಲ್ಲ, ಈ ಹೆಬ್ಬೆರಳಿಂದ ಇದೊಂದು ಕಿವಿ ಮುಂದೆ ಒಂದು ಪಾರ್ಟ್ ಇದೆ ನೋಡಿ, ಇದರಿಂದ ಸಹಾಯದಿಂದ ನಾವು ಮುಚ್ಚಬಹುದು ಕಿವಿನ. ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಈಗ ಹೆಬ್ಬೆರಳನ್ನು ಹಾಕ್ಬೋದು. ಇದು ಮುಚ್ಚಿದ್ರೆ ಸ್ವಲ್ಪ ನಮಗೆ ಇನ್ನೂ ಕಂಫರ್ಟಬಲ್ ಅನಿಸುತ್ತೆ. ಇದನ್ನು ಈ ಥರ ಈ ಹೆಬ್ಬೆಟ್ಟಿಂದ ಈ ಥರ ಮುಚ್ಚಬೇಕು.
ಆಮೇಲಿಂದ ಈ ಮಿಕ್ಕಿದ 4 ಬೆರಳೇನಿದೆ, ಉಬ್ಬಿನ ಮೇಲೆ 1 ಬೆರಳು, ಕಣ್ಣು ರೆಪ್ಪೆ ಮೇಲೆ 1 ಬೆರಳು, ಮಧ್ಯದ ಬೆರಳು, ಮೂಗತ್ರ 1, ಕೆಳಗೆ ತುಟಿಗೆ 1, ಈ ಥರ ಫುಲ್ಲು ಮುಖವನ್ನು ಕವರ್ ಮಾಡಬೇಕು ನೀವು ಬೆರಳುಗಳಿಂದ. ಇದನ್ನು ಡೈಲಿ ಮಾಡಿ ನೋಡಿ, ನಿಮಗೆ ಎಷ್ಟು ಬ್ರೈನ್ ವರ್ಕ್ ಆಗುತ್ತೆ, ಎಷ್ಟು ನಿಮಗೆ ತಾಳ್ಮೆ ಬರುತ್ತೆ, ಧೈರ್ಯ ಬರುತ್ತೆ. 100x ಒಂದು ಸರಿ ಭ್ರಮರಿಯನ್ನು ಮಾಡಿದ್ರೆ 100 ಪಟ್ಟು ಶಕ್ತಿ ಜಾಸ್ತಿ ಆಗುತ್ತೆ. ಯಾವುದು? ಮೆದುಳಿನ ಶಕ್ತಿ. ಇದನ್ನು ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು. ನಾನು ಹೇಳ್ಕೊಟ್ಟಿಲ್ಲ ಅಂದ್ರೂ ದಿನದಲ್ಲಿ 1 ಟೈಮ್ ಇದನ್ನು ಮಾಡಿ, ಓಕೆನಾ? ಈಗ ಮುಚ್ಕೊಳ್ಳಿ. ಈ ಥರ ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಚಿ, ಮುಕ್ಕಿದ 4 ಬೆರಳಿಂದ ಮುಖವನ್ನು ಮುಚ್ಚಬೇಕು. ಮಾಡಿ ನಿಧಾನವಾಗಿ ಉಸಿರನ್ನ ತಗೋಬೇಕು. ಉಸಿರು ಬಿಡುವಾಗ ದುಂಬಿ ನಾದ ಮಾಡುತ್ತೆ, ಗೊತ್ತಾ? ದುಂಬಿ, ಈಗ ಯಾವ್ದಾದ್ರು ಒಂದು ದುಂಬಿ ಅಂತೀವಿ, ಅಂತ ಅದು ಹಾರ್ಕೊಂಡು ಹೋಗ್ಬೇಕಾದ್ರೆ ನಮಗೊಂದು ಸೌಂಡ್ ಕೇಳಿಸುತ್ತೆ, ಅಂತ. ಆ ಸೌಂಡನ್ನ ನೀವು ಮಾಡ್ತಾ ಉಸಿರನ್ನ ಬಿಡಬೇಕು. ಓಕೆ, ನಾನು ಮಾಡ್ತೀನಿ, ನನ್ನ ಜೊತೆನಲ್ಲೇ ಮಾಡಿ. ಕಿವಿನ ಟೈಟಾಗಿ ಮುಚ್ಕೊಳ್ಳಿ. ಉಸಿರನ್ನ ನಿಧಾನವಾಗಿ ತಗೊಳ್ಳಿ. ಬಾಯಲ್ಲಿ ಅಂತ ಸೌಂಡ್ ಮಾಡ್ತಾ ಉಸಿರನ್ನ ಬಿಡಬೇಕು. 3 ಬಾರಿ ಮಾಡಿ ಇದನ್ನು. ಮೂರು ಬಾರಿ ಆದ ತಕ್ಷಣ ಬಿಡಿ. ಹೇಗನ್ನಿಸ್ತಾ ಇದೆ? ಕಿವಿಯಿಂದ ಬಿಸಿ ಗಾಳಿ ಬಂದಂಗೆ ಆಗ್ತಾ ಇದೆ ಅಲ್ವಾ? ಇದನ್ನ ನೀವು ಇನ್ನೂ ಜಾಸ್ತಿ ಹೊತ್ತು ಮನೆಯಲ್ಲಿ ಟ್ರೈ ಮಾಡ್ಬೋದು. ಯಾರು ನಿಮ್ಮ ಅನುಭವನ ಹಂಚ್ಕೋಬೋದಾ? ಹೇಗನ್ನಿಸ್ತು? ಆ ಕಿವಿ ಎಲ್ಲ ಒಂಥರ ರಿಲೀಫ್ ಆದಂಗೆ. ಮೈಂಡಲ್ಲಿ ಏನು ಗೊತ್ತಾ ನಿಮಗೆ, ರೈಟ್ ಬ್ರೈನು ಮತ್ತು ಲೆಫ್ಟ್ ಬ್ರೈನ್ ಎರಡೂ ಆಕ್ಟಿವೇಟ್ ಆಗುತ್ತೆ ಇದನ್ನು ಮಾಡೋದ್ರಿಂದ. ಥೈರಾಯ್ಡ್ ಇದ್ದರೆ ಗುಣ ಆಗುತ್ತೆ. ಯಾರಿಗಾರು ಥೈರಾಯ್ಡ್ ಇದೆ, ತುಂಬ ನನಗೆ ಕಷ್ಟ ಆಗ್ತಾ ಇದೆ ಅಂದರೆ ಆ ಸೌಂಡನ್ನು ಬಿಡುವಾಗ ಇಲ್ಲಿ ಒಂದು ಕಂಪನ ಸ್ಟಾರ್ಟ್ ಆಗುತ್ತೆ, ಗೊತ್ತಾ? ಧ್ವನಿ ಪೆಟ್ಟಿಗೆ ಹತ್ರ. ಆ ಕಂಪನದಿಂದ ನಿಮ್ಗೇನಾಗುತ್ತೆ, ಥೈರಾಯ್ಡ್ ಕಮ್ಮಿ ಆಗುತ್ತೆ ಮತ್ತು ಬ್ರೈನ್ ಆಕ್ಟಿವೇಟ್ ಜಾಸ್ತಿ ಆಗುತ್ತೆ. ಮೆದುಳಲ್ಲಿರುವಂಥ ಸೆಲ್ಸ್ ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಆವಾಗ ನಿಮಗೆ ಎಂಥದೇ ಕಷ್ಟದ ಸಮಯ ಬಂದರೂ, ಏನೇ ನೋವು ಬಂದ್ರೂ ತಡ್ಕೊಳ್ಳುವಂಥ ಶಕ್ತಿ. ಈಗ ನಾವು ಒಂದೊಂದ್ಸರಿ ಸಮಸ್ಯೆ ಬಂದ ತಕ್ಷಣ ಹುಚ್ಚುಚ್ಚಂಗೆ ಆಡ್ಬಿಡ್ತೀವಿ. ಅದನ್ನು ಫೇಸ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ, ಶಕ್ತಿ ಇರಲ್ಲ ಅಂದಾಗ ಏನು ಮಾಡ್ತೀವಿ ನಾವು? ಏನೇನೋ ಮಾತಾಡೋದು, ಅವಶ್ಯಕತೆ ಇಲ್ಲದೆ ಇರೋದೆಲ್ಲ ಮಾತಾಡ್ತೀವಲ್ವಾ? ಸೊ ಈ ಭ್ರಮರಿ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಎಂಥ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಸೌಮ್ಯತೆ ನಿಮ್ಮಲ್ಲಿ ಬರುತ್ತೆ, ಆ ತಾಳ್ಮೆ ಬರುತ್ತೆ, ಆ ಜಾಣತನ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಭ್ರಮರಿಯನ್ನು ಪ್ರತಿಯೊಬ್ಬರು 5 ಟೈಮ್ಸ್ 9 ಟೈಮ್ಸ್ 11 ಟೈಮ್ಸ್ ಈ ಥರ ಪ್ರಾಕ್ಟೀಸ್ ಮಾಡಿ. 1 ಟೈಮ್ ಮಾಡಿದ್ರೇ ನಿಮಗೆ 100x ಮೈಂಡು ಚುರುಕಾಗುತ್ತೆ ಅಂತಂದರೆ, ನೀವು 11 ಸರಿ 9 ಸರಿ ಮಾಡಿದಾಗ ಹೆಂಗೆಲ್ಲ ಆಗ್ಬೋದಲ್ವಾ? ಕಿವಿಯ ದೋಷ ಏನಾದ್ರು ಇದ್ದರೆ, ಕೆಲವರಿಗೆ ಇಲ್ಲೆಲ್ಲ ನರಗಳು ವೀಕ್ ಆಗಿ ಕಿವಿಯಿಂದ ಏನಾದ್ರು ಸಮಸ್ಯೆ ಆಗ್ತಾ ಇರುತ್ತೆ, ಸೋರೋದಾಗ್ತಾ ಇರುತ್ತೆ, ಕೇಳಿಸೋದು ಕಮ್ಮಿ ಆಗ್ತಾ ಇರುತ್ತೆ, ಅದು ಕೂಡ ನಿಮಗೆ ಗುಣ ಆಗುತ್ತೆ. ಕಿವಿ ಚೆನ್ನಾಗಿ ಕೇಳಿಸೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅದು ವೈಬ್ರೇಟ್ ಆಗುತ್ತಲ್ಲ, ಕಿವಿ ಸುತ್ತ ನರಗಳೇನಿದ್ದಾವೆ ಬಲಿಷ್ಠ ಆಗ್ತವೆ ನಿಮಗೆ, ಅದು ಕೂಡ. ಎಸ್ ಮೇಡಮ್, ಮೈಂಡ್ ರಿಲೀಫ್ ಖಂಡಿತ ಸರ್. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ.
ಇದರಿಂದ ಸಖತ್ ಅಲ್ಟಿಮೇಟ್ ರಿಸಲ್ಟ್ ಇದೆ. ಭ್ರಮರಿಯನ್ನು ಮಾಡಿ, ಕಪಾಲಭಾತಿಯನ್ನು ಮಾಡಿ, ಇನ್ನೂ ಒಳ್ಳೊಳ್ಳೆ ಪ್ರಾಣಾಯಾಮಗಳನ್ನು ಡೈಲಿ ಎಕ್ಸ್ಟ್ರಾ ಒಂದೊಂದು ಹೇಳ್ಕೊಡ್ತೀನಿ. ಮಾಡ್ತಾ ಹೋಗಿ. ಪ್ರಾಣಾಯಾಮದಲ್ಲೇ ನಿಮ್ಮ ಜೀವನವನ್ನು ಸುಧಾರಿಸ್ಕೋಬಹುದು. ಉಸಿರಾಟದಲ್ಲೇ ನಿಮ್ಮ ಜೀವನವನ್ನು 90% ಸುಧಾರಿಸ್ಕೋಬಹುದು. ಅಷ್ಟರ ಮಟ್ಟಿಗೆ ಪ್ರಾಣಾಯಾಮದಲ್ಲಿ ಶಕ್ತಿ ಇದೆ. ನನಗೆ ಕೇವಲ 1 ಅವರ್ ಇರೋದ್ರಿಂದ ಎಲ್ಲವನ್ನು ಬಿಡಿಸಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನಪ್ಪ ಅಂದರೆ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಯಾರು ಪೇಯ್ಡ್ ಕೋರ್ಸಿಗೆ ಸೇರಿದಾಗ ಅವ್ರಿಗೆ ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ನಾನು ಈ 1 ಅವರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ಕೊಡ್ತೀನಿ. ಈಗ ಮೆಡಿಟೇಷನನ್ನು ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ನೆಲದಲ್ಲಿ ಕೂತ್ಕೊಳ್ಳೋ ಅಂಥವ್ರು ಒಂದು ಆಸನವನ್ನು, ಯಾವುದಾದ್ರು ಒಂದು ಬೆಡ್ಶೀಟು ಅಥವಾ ಯೋಗದ ಒಂದು ಮ್ಯಾಟ್ ಆ ಥರದ್ದು ಹಾಕಿ ಕೂತ್ಕೊಳ್ಳಿ. ಬರೀ ನೆಲದಲ್ಲಿ ಕೂತ್ಕೋಬೇಡಿ. ಚೇರ್ ಮೇಲೆ ಕೂತ್ಕೊಳ್ಳೋ ಅಂಥವ್ರು ಆರಾಮಾಗಿ ರಿಲೀಫಾಗಿ, ನಾನು ಆರಾಮಾಗಿ ಕೂತ್ಕೋತೀನಿ, ಯಾವುದೇ ಥರದ ಸಮಸ್ಯೆ ಇಲ್ಲದೆ ಮುಂದಿನ 21 ನಿಮಿಷಗಳು ನಾನು ಈಸಿಯಾಗಿ ಕೂತ್ಕೋತೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಇದು ಇವತ್ತು ಇಷ್ಟು ದಿವಸ ಕೆಲವರು ಮಲ್ಕೋಬೋದು ಅಂತ ಹೇಳ್ತಾ ಇದ್ದೆ. ಯಾವುದಕ್ಕೆ? ಹಣದ ಅಭ್ಯಾಸ ಮಾಡೋಕ್ಕೆ ಮಲ್ಕೋಬಹುದು, ರಿಲೀಫ್ ಮಾಡ್ಕೋಬೋದು ಅಂತ. ಇದಕ್ಕೆ ಮಲ್ಕೊಳ್ಳೋಕ್ಕಿಲ್ಲ, ಕೂತ್ಕೊಳ್ಳೇಬೇಕು. ಯಾಕಂದರೆ ಬೇರೆಯವರಿಗೆ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಕೂತ್ಕೊಳ್ಳಿ. ಎಲ್ಲರೂ ನಿಮ್ಮ 2 ಕೈಗಳು ಆಶೀರ್ವಾದದ ರೂಪದಲ್ಲಿರಲಿ. ಈ ಥರ ಆಶೀರ್ವಾದವನ್ನು ಮಾಡುವಂಥ ರೂಪದಲ್ಲಿರಲಿ. ಈ ಥರ ಕೈನ ಇಟ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡ್ತೀನಿ. ನೇರವಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ ಹಾಗೂ ಆಯಾಸವಿಲ್ಲದೆ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ಈಗ ನೀವು ಕೂತಿರುವಂಥ ಸ್ಥಳದಲ್ಲೇ ನಿಮ್ಮ ಗಾತ್ರವನ್ನು ಹೆಚ್ಚು ಮಾಡಿಕೊಳ್ಳೋದು. ಅಂದರೆ ನೀವು ಏನು ಪರ್ಸ್ನಾಲಿಟಿ ಇದ್ದೀರಾ ಅದಕ್ಕಿಂತ 10 ಪಟ್ಟು ನಾನು ದೊಡ್ಡವನಾಗಿದ್ದೇನೆ ಅಥವಾ ದೊಡ್ಡವಳಾಗಿದ್ದೇನೆ. ನಿಮ್ಮ ಮನೆಯಲ್ಲಿ ನಿಮ್ಮ ಚಾವಣಿಯಷ್ಟು ಎತ್ತರ ನೀವು ಬೆಳೆದಿದ್ದೀರಾ. ನೆಲದಿಂದ ಮೇಲುಗಡೆ ಸೀಲಿಂಗ್ವರೆಗೂ ನಿಮ್ಮ ಆಕಾರ ಜಾಸ್ತಿಯಾಗಿದೆ. ಹನುಮಂತ ಹೇಗೆ ತನ್ನ ಬಲಿಷ್ಠವಾದ ದೇಹವನ್ನು ದೊಡ್ಡದು ಮಾಡ್ತಾ ಇದ್ದ, ಪರ್ವತಾಕಾರದಷ್ಟು ದೊಡ್ಡದು ಮಾಡ್ತಾ ಇದ್ದ, ಅದೇ ರೀತಿ ನಿಮ್ಮ ದೇಹದ ಆಕಾರ ಜಾಸ್ತಿ ಆಗ್ತಾ ಇದೆ. ಈಗ ಮನೆಯಿಂದ ಹೊರಗಡೆಯಷ್ಟು ಬೆಳೆದಿದ್ದೀರಾ. ಮನೆಗಿಂತ ದೊಡ್ಡದಾಗಿ ನೀವು ಬೆಳೆದಿದ್ದೀರಾ. ಈಗ ನಿಮ್ಮ ನೀವಿರುವಂಥ ಊರು ನಿಮಗೆ ಕಣ್ಣಾಡಿಸಿದ್ರೆ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡ ಮಟ್ಟಿಗೆ ನಿಮ್ಮ ಶರೀರ ಆಗಿದೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೆಳೆದಿದ್ದೀರಾ. ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕು, ನೀವಿರುವಂಥ ಸಿಟಿ ಪೂರ್ತಿ ನಿಮ್ಮ ಕಣ್ಣಿಗೆ ಒಂದು ಚಿಕ್ಕ ಊರಾಗಿ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡದಾಗಿ ನೀವು ಬೆಳೆದಿದ್ದೀರಾ. ಹಾಗೆ ಇನ್ನೂ ಒಂದು ಹಂತಕ್ಕೆ ಹೋದಾಗ ಇಡೀ ನಮ್ಮ ರಾಜ್ಯವೇ ಕಾಣಿಸ್ತಾ ಇದೆ. ನನ್ನ ಕಣ್ಣಿಗೆ ಇಡೀ ನನ್ನ ರಾಜ್ಯವೇ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡದಾಗಿ ನೀವು ಬೆಳೆದಿದ್ದೀರಾ. ಹಾಗೆ ಬೆಳೀತಾ ಎಷ್ಟು ಮಟ್ಟಿಗೆ ನೀವು ಬೆಳೆದಿದ್ದೀರಾ ಅಂದರೆ ಇಡೀ ಭೂಮಂಡಲವೇ ನಿಮಗೆ ಒಂದು ವಾಲಿಬಾಲ್ ರೂಪದಲ್ಲಿ, ಒಂದು ಚೆಂಡಿನ ಆಕಾರದಲ್ಲಿ ಕಾಣಿಸ್ತಾ ಇದೆ. ನೀವು ಬೆಳೆದಿರ್ತಕ್ಕಂಥದ್ದು ಅದ್ಭುತವಾಗಿ ಬೆಳೆದಿದ್ದೀರಾ. ಇಡೀ ಭೂಮಿಯೇ ನಿಮಗೆ ಒಂದು ಚೆಂಡಿನ ಆಕಾರದಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೀವು ಎಲ್ಲವನ್ನು ನೋಡ್ತಾ ಇದ್ದೀರಾ. ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು ಎಲ್ಲವೂ ಸಣ್ಣದಾಗಿ ನಿಮಗೆ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡ ಮಟ್ಟಿಗೆ ನೀವು ಬೆಳೆದಿದ್ದೀರಾ. ನಿಮ್ಮ ಮುಂದೆ ಭೂಮಂಡಲ ಒಂದು ಚೆಂಡಿನ ಹಾಗೆ ಕಾಣಿಸ್ತಾ ಇದೆ. ಆ ಚೆಂಡಿನ ಒಳಗಡೆ ಮರಗಿಡಗಳಿವೆ. ಅಂಥ ಮರಗಿಡಕ್ಕೆ ನೀವು
ಯಾವಾಗಲೂ ಹಚ್ಚ ಹಸುರಾಗಿರು ಹಾಗೂ ಯಾವಾಗಲೂ ಅತಿಯಾದ ಆಮ್ಲಜನಕವನ್ನು ಜನರಿಗೆ ಬಿಡುಗಡೆ ಮಾಡುವಂಥ ಮರಗಿಡಗಳಿಗೆ ನೀವು ಆಶೀರ್ವಾದವನ್ನು ಮಾಡ್ತಾ ಇದ್ದೀರಾ. ಯಾವಾಗಲೂ ಸಮೃದ್ಧವಾಗಿರು, ಹಸಿರಾಗಿರು. ಭೂಮಂಡಲದ ಸಕಲ ಜೀವರಾಶಿಗಳಿಗೆ ನಿನ್ನ ಅಗತ್ಯವಿದೆ, ಹಾಗಾಗಿ ಒಳ್ಳೆಯ ಗಾಳಿಯನ್ನು ಬಿಡುಗಡೆ ಹೀಗೆ ಮಾಡ್ತಾ ಇರು ಅಂತ ವಿಶ್ ಮಾಡ್ತಾ ಇದ್ದೀರಾ, ಒಳ್ಳೆಯದನ್ನು ಹೇಳ್ತಾ ಇದ್ದೀರಾ. ಅದೇ ರೀತಿ 3 ಕಡೆ ನೀರಿದೆ, 1 ಕಡೆ ಭೂಮಿ ಇದೆ. ನೀರೊಳಗಡೆ ಅತಿಯಾದ ಸಮೃದ್ಧಿ ಇದೆ, ಜಲಚರಗಳಿದ್ದಾವೆ, ಮೀನು, ತಿಮಿಂಗಲ, ವಿಧ ವಿಧವಾದ ಆಕ್ಟೋಪಾಸು, ಹೇಳಕ್ಕೆ ಗೊತ್ತಿಲ್ಲ ಅಷ್ಟು ವಿಧವಾದ ಜಲಚರಗಳಿದ್ದಾವೆ. ಅಂಥ ಜಲಚರಗಳಿಗೆ ಕೂಡ ನೀವು ಆಶೀರ್ವಾದವನ್ನು ಮಾಡಿ ಸೇಫಾಗಿರಿ, ಚೆನ್ನಾಗಿರಿ, ಆರೋಗ್ಯವಾಗಿರಿ. ಹಾಗೆ ನೀರಿಗೆ ಕೂಡ ಆಶೀರ್ವಾದವನ್ನು ಮಾಡಿ ಕಲುಷಿತವಾಗದೆ ತಿಳಿಯಾಗಿ ಸ್ವಚ್ಛವಾಗಿ ಸಮೃದ್ಧವಾಗಿ ಪ್ರತಿಯೊಂದು ಜೀವರಾಶಿಗಳಿಗೂ ನೀರಿನ ವ್ಯವಸ್ಥೆ ಸಿಗುವಂತೆ ಇರು ಅಂಥೇಳಿ ನೀರಿಗೆ ಕೂಡ ಆಶೀರ್ವಾದವನ್ನು ಮಾಡಿ ನೀರಿನಲ್ಲಿರುವಂಥ ಜಲಚರಗಳಿಗೆ ಕೂಡ ಆಶೀರ್ವಾದವನ್ನು ಮಾಡಿ. ಅದೇ ರೀತಿ ಬೆಟ್ಟಗಳು ಕಾಣಿಸ್ತಾ ಇದ್ದಾವೆ. ಬೆಟ್ಟಗಳು, ದಟ್ಟವಾದ ಕಾಡುಗಳು ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನಿಮ್ಮ ಶರೀರ ಅದ್ಭುತವಾಗಿ ದೊಡ್ಡದಾಗಿದೆ, ಭೂಮಂಡಲ ಮಾತ್ರ ಚಿಕ್ಕ ಚೆಂಡಿನಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೀವು ಕಾಡು ಬೆಟ್ಟದಲ್ಲಿ ಇರುವಂತಹ ಕಾಡು ಪ್ರಾಣಿಗಳಿಗೆ, ಬೆಟ್ಟಗಳಿಗೆ, ಬೆಟ್ಟದಲ್ಲಿ ವಾಸವಾಗಿರುವಂಥ ಪ್ರಾಣಿಗಳಿಗೆ ಎಲ್ಲದಕ್ಕೂ ನಿಮ್ಮ ವಿಶೇಷನ ಹೇಳ್ತಾ ಇದ್ದೀರಾ. ಇದೇ ರೀತಿ ಸಮೃದ್ಧವಾಗಿರಿ, ಖುಷಿಯಾಗಿರಿ, ಸಹಬಾಳ್ವೆಯನ್ನು ನಡೆಸಿ. ಕಾಡಿನಲ್ಲಿ ನಿಮಗೆ ಯಾವುದೇ ಥರದ ತೊಂದರೆ ಆಗದೆ ಚೆನ್ನಾಗಿರಿ ಅಂತ ಕಾಡು ಮೃಗಗಳಿಗೆ, ಎಲ್ಲ ಪ್ರಾಣಿಗಳಿಗೆ ನಿಮ್ಮ ಮನಸ್ಸಿಂದ ಒಳ್ಳೆಯದನ್ನು ಹರಿಸಿ. ಅದೇ ರೀತಿ ಪ್ರಾಣಿ ಪಕ್ಷಿಗಳು, ವಿಧ ವಿಧವಾದ ಪಕ್ಷಿಗಳು ಬೆಳಿಗ್ಗೆ ಎದ್ದು ಅವರ ಮನೆಯಿಂದ ಅಂದರೆ ಅವರ ಗೂಡಿನಿಂದ ವಲಸೆ ಹೋಗ್ತಾ ಇದ್ದಾವೆ, ಆಹಾರವನ್ನು ಹುಡುಕೊಂಡು ವಲಸೆ ಹೋಗ್ತಾ ಇದ್ದಾವೆ. ಅಂಥ ಪಕ್ಷಿಗಳಿಗೆ ಇಷ್ಟೇ ಸುಂದರವಾಗಿ ಸ್ವತಂತ್ರವಾಗಿ ಹಾರಾಡು. ನಿನ್ನ ಆಹಾರ ಪ್ರತಿದಿನ ನೀನು ಬಯಸಿದ ಆಹಾರ ನಿನಗೆ ಸಿಗಲಿ, ನಿನ್ನ ಜೀವನ ಖುಷಿಯಾಗಿರಲಿ, ನಿನ್ನ ಕುಟುಂಬ, ಪಕ್ಷಿಗಳ ಕುಟುಂಬ ಏನಿರುತ್ತೆ, ಮಕ್ಕಳು, ಹೆಂಡತಿ, ಅವರು ಕೂಡ ತುಂಬ ಚೆನ್ನಾಗಿರಲಿ ಅಂಥೇಳಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಕಷ್ಟಕ್ಕೆ ಸಿಲುಕದೆ, ಯಾವುದೇ ರೀತಿಯ ಸಮಸ್ಯೆಯನ್ನು ಅನುಭವಿಸದೆ ನೀನು ಸ್ವಚ್ಛಂದವಾಗಿ ಹಾರಾಡುವಂಥ ಆಶೀರ್ವಾದವನ್ನು ಮಾಡಿ, ಪಕ್ಷಿಗಳಿಗೆ ಕೂಡ ಆಶೀರ್ವಾದವನ್ನು ಮಾಡಿ. ಅದೇ ರೀತಿ ಅಸಹಾಯಕ ಜನರು ಭೂಮಿ ಮೇಲೆ ತುಂಬ ಜನ ಇದ್ದಾರೆ. ಚಿಕ್ಕ ಮಕ್ಕಳು ಊಟವಿಲ್ಲದೆ, ವೃದ್ಧರು ಊಟವಿಲ್ಲದೆ, ಔಷಧಿ ಇಲ್ಲದೆ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಅಂಥವರಿಗೆ ನೀವೇ ಯೂನಿವರ್ಸ್. ಇವತ್ತು ನೀವು ಯೂನಿವರ್ಸ್ ಆಗಿರೋದ್ರಿಂದ ಅವರಿಗೆಲ್ಲ ಒಳ್ಳೆಯದಾಗಲಿ, ಸಮಯಕ್ಕೆ ಸರಿಯಾಗಿ ಆಹಾರ ಸಿಗಲಿ, ಸಮಯಕ್ಕೆ ಸರಿಯಾಗಿ ಔಷಧಿ ಸಿಗಲಿ, ಅವರನ್ನು ಕಾಪಾಡುವಂಥ ಜನರು ಅವರಿಗೆ ಸಿಗಲಿ ಅಂತ ಆಶೀರ್ವಾದ ಮಾಡಿ. ಅದೇ ರೀತಿ ಹೆಣ್ಣು ಮಕ್ಕಳು ತುಂಬ ಜನ ಅವರ ಮನಸ್ಸಿನ ನೋವನ್ನು ಹೇಳೋಕ್ಕಾಗದೆ ಒಳಗೆ ಇಟ್ಟು ಒದ್ದಾಡ್ತಾ ಇದ್ದಾರೆ. ಅಂಥವರಿಗೆ, ಅಂಥ ಹೆಣ್ಣು ಮಕ್ಕಳಿಗೆ, ಪರಿಸ್ಥಿತಿಯನ್ನು ಎದುರಿಸೋಕ್ಕೆ ಆಗದೇ ಒದ್ದಾಡ್ತಾ ಇದ್ದಾರೆ, ಅಂಥ ಹೆಣ್ಣು ಮಕ್ಕಳಿಗೆ ಧೈರ್ಯ ಸಿಗಲಿ, ಇವರ ಸಮಸ್ಯೆಯಿಂದ ಹೊರಗಡೆ ಬರುವ ಮನಸ್ಥಿತಿ ಇವರು ರೆಡಿಯಾಗಲಿ, ಇವರು ಅಲ್ಲಿಂದ ಹೊರಗಡೆ ಬಂದು ಅಥವಾ ಆ ಪರಿಸ್ಥಿತಿಯನ್ನು ಸರಿ ಮಾಡುವಂಥ ಮನಸ್ಥಿತಿ ಬರಲಿ ಅಂತ, ಧೈರ್ಯ ಬರಲಿ ಅಂತ ನಮ್ಮ ಎಲ್ಲ ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳಿಗೂ ಆಶೀರ್ವಾದವನ್ನು ಮಾಡಿ. ಅದೇ ರೀತಿ ಗಂಡು ಮಕ್ಕಳು ಕೂಡ ಇದ್ದಾರೆ. ಅವರಿಗೆ ಅವರು ಅಂದುಕೊಂಡಂಥ ಕೆಲಸಗಳು, ಅವರ ಫ್ಯಾಮಿಲಿಯನ್ನು ಒಳ್ಳೆ ಮನಸ್ಥಿತಿಯಲ್ಲಿ ನೋಡಿಕೊಳ್ಳುವಂಥ ಮನಸ್ಥಿತಿ, ಹೆಣ್ಣು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಬರಲಿ, ಎಲ್ಲರೂ ಖುಷಿಯಾಗಿರಲಿ ಅಂತ ಅವರಿಗೆ ಕೂಡ ಆಶೀರ್ವಾದ ಮಾಡಿ. ಹಾಗೆ ಚಿಕ್ಕ ಮಕ್ಕಳು ಅವರಿಗೆ ಪ್ರಪಂಚದ ಜ್ಞಾನವೇ ಇರುವುದಿಲ್ಲ, ದೇವರಿಗೆ ಸಮಾನ. ಚಿಕ್ಕ ಮಕ್ಕಳು ಪ್ರಪಂಚದ ಜ್ಞಾನವಿಲ್ಲದೆ ದೇವರಿಗೆ ಸಮಾನವಾಗಿರುವಂಥ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಬಾರದೆ
ಚೆನ್ನಾಗಿ ನೀನು ಇರು. ನೀನು ಮಾಡುವಂಥ, ನೀನು ಕಲಿತಕ್ಕಂಥ ಎಲ್ಲ ವಿದ್ಯೆಗಳಲ್ಲಿ ಧೀರನಾಗಿ, ಶೂರನಾಗಿ, ನಮ್ಮ ದೇಶದ ಮುಂದಿನ ಪ್ರಜೆಯಾಗಿ, ಅತ್ಯುತ್ತಮ ಪ್ರಜೆಯಾಗಿ ನೀನು ಇರುವಂಥ ಆಶೀರ್ವಾದವನ್ನು ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಏನಾದ್ರು ಪೆಟ್ಟಿದ್ರೆ, ನೀವು ಸಾಕು ಪ್ರಾಣಿಗಳನ್ನು ಸಾಕಿರ್ತೀರಿ, ದನ ಇರಬಹುದು, ನಾಯಿ ಇರಬಹುದು, ಬೆಕ್ಕಿರಬಹುದು, ಗಿಳಿ ಇರಬಹುದು, ಮೊಲ ಇರಬಹುದು, ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರಾಣಿಯನ್ನು ಸಾಕಿರ್ತೀರ. ಆ ಪ್ರಾಣಿಗೂ ಕೂಡ ಹೀಲ್ ಮಾಡಿ, ಅದಕ್ಕೆ ಕೂಡ ಆರೋಗ್ಯವಾಗಿರು, ಖುಷಿಯಾಗಿರು, ನೆಮ್ಮದಿಯಾಗಿರು. ನಿನ್ನ ತುಂಟತನದಿಂದ, ನಿನ್ನ ಆಟ ಆಡುವ ಒಂದು ಇದರಿಂದ ನಮ್ಮ ಮನಸ್ಸು ಖುಷಿಯಾಗಲಿ. ನಮ್ಮ ನೋವನ್ನು ಮರೆಯುವಂಥ ಶಕ್ತಿ ನಮಗೆ ಕೊಟ್ಟಿದ್ದೀಯಾ. ಇನ್ನೂ ಹೆಚ್ಚಿನ ಸಮಯ ನಮ್ಮ ಜೊತೆ ಒಳ್ಳೆಯ ರೀತಿಯಿಂದ ನೀನು ಇರುವಂಥ, ಅದಕ್ಕೆ ಕೂಡ ಆಶೀರ್ವಾದವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ಸಾಕಿರುವಂಥ ಪೆಟ್ಟುಗಳಿಗೆ ಕೂಡ ಆಶೀರ್ವಾದವನ್ನು ಮಾಡಿ. ಪಂಚಭೂತಗಳು, ಪಂಚತತ್ವಗಳು ನಿಮ್ಮ ಕೈಯಲ್ಲಿದ್ದಾವೆ. ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶ. ಎಲ್ಲದಕ್ಕೂ ಒಳ್ಳೆ ಮನಸ್ಸಿಂದ ನಮ್ಮ ದೇಹದಲ್ಲಿ ಕೂಡ ಸಮತೋಲನವನ್ನು ಕಾಪಾಡಿ, ಹಾಗೂ ಬ್ರಹ್ಮಾಂಡದಲ್ಲೂ ಕೂಡ ಸಮತೋಲನವನ್ನು ಕಾಪಾಡಿ, ಇಡೀ ವಿಶ್ವದ ಜನತೆಗೆ ಆರೋಗ್ಯ, ಅಂತಸ್ತು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಎಲ್ಲವನ್ನು ಕೊಟ್ಟು ಇಡೀ ಪ್ರಪಂಚ ಸಮೃದ್ಧ ಭರಿತವಾಗಿರಲಿ ಅಂತ ಒಳ್ಳೆಯ ಮನಸ್ಸಿಂದ ವಿಶ್ ಮಾಡಿ. ಯಾಕೆ ಅಂದರೆ ಎಲ್ಲರೂ ಎಷ್ಟು ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಹಣಕಾಸಿನಲ್ಲಿ ಅವರು ವೃದ್ಧಿ ಆಗ್ತಾರೆ. ಆವಾಗ ನೀವು ಅವರ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡಬಹುದು, ಒಂದು ಹೆಲ್ಪನ್ನು ಕೇಳಬಹುದು. ಅವರೆಲ್ಲ ಹಾಳಾದರೆ, ಅವರೆಲ್ಲ ನೋವನ್ನು ಅನುಭವಿಸಿದ್ರೆ ನೀವು ಯಾರ ಹತ್ರ ಹೆಲ್ಪ್ ಕೇಳ್ತೀರಾ? ಹಾಗಾಗಿ ಪ್ರತಿಯೊಬ್ಬರು ಸಿಕ್ಕುವಂಥವರೆಲ್ಲರೂ ಚೆನ್ನಾಗಿರಲಿ ಅಂತ ಆಶೀರ್ವಾದವನ್ನು ಮಾಡಬೇಕು. ಅದೇ ರೀತಿ ನಾನು ಹೇಳುವಂಥ ಪದವನ್ನು ರಿಪೀಟ್ ಮಾಡಿ. ನನ್ನ ಮನೆ ಸ್ವರ್ಗವಾಗಿದೆ, ನನ್ನ ಮನೆ ಸ್ವರ್ಗವಾಗಿದೆ. ನಾನು ಯಾರನ್ನು ಭೇಟಿಯಾಗ್ತೀನೋ ಅವರು ದೇವರ ಸ್ವರೂಪವಾಗಿದ್ದಾರೆ. ನಾನು ಯಾರನ್ನು ಭೇಟಿಯಾಗ್ತೀನಿ ಅವರು ದೇವರ ಸ್ವರೂಪವಾಗಿದ್ದಾರೆ. ನನ್ನ ಮನೆ ಸ್ವರ್ಗವಾಗಿದೆ. ನಾನು ಋಷಿಗಳ ವಂಶದವನಾಗಿದ್ದೇನೆ, ದೇವರ ಅಂಶವಾಗಿದ್ದೇನೆ. ನಾನು ಋಷಿಗಳ ವಂಶದವನಾಗಿದ್ದೇನೆ ಹಾಗೂ ದೇವರ ಅಂಶವಾಗಿದ್ದೇನೆ. ನನ್ನ ಮನೆ ಸ್ವರ್ಗವಾಗಿದೆ. ನಾನು ಯಾರ ಜೊತೆ ಮಾತಾಡ್ತೀನೋ, ಯಾರನ್ನು ಭೇಟಿ ಮಾಡ್ತೀನೋ ಅವರು ದೇವರ ಸ್ವರೂಪವಾಗಿದ್ದಾರೆ. ಅವರು ದೇವರ ಸ್ವರೂಪವಾಗಿದ್ದಾರೆ ಅಂದರೆ ನೀವು ಅವರನ್ನು ಕೆಟ್ಟದಾಗಿ ಮಾತಾಡಿಸೋ ಹಾಗಿಲ್ಲ. ದೇವರಿಗೆ ಕೊಡುವಂಥ ಬೆಲೆ ನೀವು ನಿಮ್ಮ ಜೊತೆಯಲ್ಲಿರುವಂಥವ್ರಿಗೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಋಷಿಗಳ ವಂಶದವರಾಗಿದ್ದೀರಾ. ಪ್ರತಿಯೊಬ್ಬರು ಒಂದೊಂದು ಋಷಿಗಳ ವಂಶದವರಾಗಿದ್ದೀವಿ. ಅದೇ ರೀತಿ ನಾವು ದೇವರ ಅಂಶವಾಗಿದ್ದೀವಿ. ಹಾಗೆ ನಿಧಾನವಾಗಿ ನಿಮ್ಮ ಸೈಜನ್ನು ಕಮ್ಮಿ ಮಾಡ್ತಾ ಬನ್ನಿ. ಸಣ್ಣದಾಗಿ 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 ನೀವು ಬ್ರಹ್ಮಾಂಡ ನಿಮ್ಮ ಕಣ್ಣು ಮುಂದೆ ಚೆಂಡಿನ ಆಕಾರದಲ್ಲಿ ಕಾಣ್ತಾ ಇತ್ತು, ಅಷ್ಟು ದೊಡ್ಡದಾಗಿ ನೀವಿದ್ರಿ. ಈಗ ಕ್ರಮೇಣ ಚಿಕ್ಕದಾಗ್ತಾ ಆಗ್ತಾ 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 ಮನೆಯ ಸೈಜಿಗೆ ಬಂದಿದ್ದೀರಿ. ಮನೆಯಿಂದ ಒಳಗಡೆ ಬಂದಿದ್ದೀರಿ. ಸೀಲಿಂಗ್ವರೆಗೂ ನಿಮ್ಮ ತಲೆ ತಾಗ್ತಾ ಇದೆ. ಈಗ ಇನ್ನೂ ಸಣ್ಣದಾಗ್ತಾ ಆಗ್ತಾ ಆಗ್ತಾ ನಿಮ್ಮ ನಿಜ ಸ್ವರೂಪಕ್ಕೆ, ನಿಮ್ಮ ಒರಿಜಿನಲ್ ಪರ್ಸ್ನಾಲಿಟಿ ಏನಿದೆ ಅದಕ್ಕೆ ಬಂದಿದ್ದೀರಿ. ಕಣ್ಣುಗಳನ್ನು ಬಿಡಬೇಡಿ. ಆಶೀರ್ವಾದದ ರೂಪದಲ್ಲಿದ್ದ ಕೈಗಳನ್ನು ಕೆಳಗಿಳಿಸಿ.
ಈಗ ನೀವು ಸಹಜ ಸ್ಥಿತಿಗೆ ಬಂದಿದ್ದೀರಿ. ನಿಮ್ಮ ಆಕಾರ ನಿಮ್ಮ ಒರಿಜಿನಲ್ ಪರ್ಸ್ನಾಲಿಟಿಗೆ ಬಂದಿದೆ. ಕೈಗಳನ್ನು ಕೆಳಗಿಳಿಸಿ, ಕಣ್ಣುಗಳನ್ನು ಬಿಡಬೇಡಿ. ಪ್ರಪಂಚಕ್ಕೆ ಆಶೀರ್ವಾದ ಮಾಡಿದಂಥ ಅನುಭವವನ್ನು ಮನಸ್ಸಿನಲ್ಲಿ ತಗೊಳ್ಳಿ. ಅದೇ ರೀತಿ ನಿಮ್ಮ ತಂದೆ ತಾಯಿ, ಈಗ ನೀವು ಪ್ರಪಂಚಕ್ಕೆ ಆಶೀರ್ವಾದ ಮಾಡಿದ್ದೀರಿ, ಅದೇ ರೀತಿ ನಿಮಗೂ ಕೂಡ ಆಶೀರ್ವಾದ ಬೇಕು. ಈಗ ನಿಮ್ಮ ತಂದೆ ತಾಯಿಯ ಚರಣವನ್ನು ಸ್ಪರ್ಶ ಮಾಡಿ. ನಿಮ್ಮ ಕಣ್ಣೆದುರು ನಿಮ್ಮ ತಂದೆ ತಾಯಿ ನಿಂತಿದ್ದಾರೆ. ಅವರ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳಿ. ಹಾಗೆ ಗುರು ಹಿರಿಯರು, ನೀವು ಗುರುಗಳು ಅಂತ ನಂಬಿರ್ತಕ್ಕಂಥ ಯಾರನ್ನಾದರೂ ಅವರ ಆಶೀರ್ವಾದವನ್ನು ತಗೊಳ್ಳಿ. ನಿಮ್ಮ ಹಿರಿಯರು ಅಂದರೆ ನಮ್ಮ ಮನೆಯಲ್ಲಿ ಹುಟ್ಟಿ ಸತ್ತಿರ್ತಕ್ಕಂಥ ಪಿತೃಗಳನ್ನೇನು ಕರಿತೀವಿ, ನಿಮಗೆ ನೆನಪಿರೋವಷ್ಟು ನಿಮ್ಮ ತಾತ ಮುತ್ತಾತ ಯಾರ ಹೆಸರು ನೆನಪಿದೆ ಅವರನ್ನು ಕೂಡ ನೀವು ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗದ ಗ್ರಾಮ ದೇವತೆ, ಆ ಜಾಗಕ್ಕೆ ಕೂಡ ಒಂದು ದೇವರಿರ್ತಾರೆ, ಆ ದೇವರ ಆಶೀರ್ವಾದವನ್ನು ತಗೊಳ್ಳಿ. ಅದೇ ರೀತಿ ನಿಮ್ಮ ಮನೆ ದೇವರು, ನೀವು ನಿಮ್ಮ ಕುಟುಂಬದವರು ನಂಬಿರತಕ್ಕಂಥ ಮನೆ ದೇವರನ್ನು ಆಶೀರ್ವಾದ ತಗೊಳ್ಳಿ. ಎಲ್ಲರೂ ನಿಮ್ಮ ಕಣ್ಣು ಮುಂದೆ ನಿಂತಿದ್ದಾರೆ. ಮಾತಾ ಪಿತಾ ಗುರು ಹಿರಿಯರು ದೈವ ದೇವರು, ಇಷ್ಟು ಜನರ ಆಶೀರ್ವಾದವನ್ನು ನೀವು ತಗೊಳ್ಳಿ. ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರತಿ ಕ್ಷಣದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಅವರ ಆಶೀರ್ವಾದ ದೊರಕಿದೆ ಅಂತ ಭಾವಿಸ್ಕೊಳ್ತಾ, ಇಂದಿನ ನನ್ನ ದಿನ ಶುಭವಾಗಿದೆ. ಎಲ್ಲರ ಆಶೀರ್ವಾದ ನನಗೆ ದೊರಕಿದೆ. ಹೊಸತಾದ ಒಂದು ಸಾಧನೆಯನ್ನು ಮಾಡೋಕ್ಕೆ ನಾನು ಹೊರಟಿದ್ದೇನೆ. ಆ ಸಾಧನೆ ಆಗಿದೆ, ಆಗುತ್ತೆ ಅಂತಲ್ಲ, ಆಗಿದೆ, ಆಗ್ತಾ ಇದೆ. ಸಾಧನೆ ಮಾಡಲು ಹೊರಟಿದ್ದೇನೆ. ಎಲ್ಲರ ಆಶೀರ್ವಾದದ ಮೂಲಕ ನನಗೆ ಸಾಧನೆ ದೊರಕಿದೆ. ನನ್ನ ಕಷ್ಟಗಳು ನಿವಾರಣೆಯಾಗಿದೆ. ನಾನು ಹ್ಯಾಪಿಯಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ ಬದುಕ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಗೌರವ, ಯಶಸ್ಸು ಎಲ್ಲವೂ ಸಿಕ್ಕಿದೆ. ಒಂದು ಪರಿಪೂರ್ಣವಾದ ಜೀವನವನ್ನು ನಾನು ಸಾಗಿಸ್ತಾ ಇದ್ದೇನೆ. ಅದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಅಂತ ನಿಮ್ಮ ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಗ್ರ್ಯಾಟಿಟ್ಯೂಡನ್ನು ತೋರಿಸಿ ಥ್ಯಾಂಕ್ ಯೂನ ಹೇಳಿ. ಈಗ ಮುಂದಿನ 2 ನಿಮಿಷ ನಾನು ಮೌನವಾಗಿರ್ತೇನೆ. ನೀವು ಶಾಂತವಾಗಿರಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಅದೇ ರೀತಿ ನಿಧಾನವಾಗಿ ಉಸಿರನ್ನು ಬಿಡಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು 3 ಬಾರಿ ಮಾಡಿ. ಹಾಗೆ 3 ಬಾರಿ ಓಂಕಾರವನ್ನು ಕೂಡ ಮಾಡೋಣ. ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಹೇಳೋಣ. Inhale. ರಿಲ್ಯಾಕ್ಸ್. ಪರಿಸ್ಥಿತಿ ಎಂಥದ್ದೇ ಇರಲಿ, ನನ್ನ ಮನಸ್ಥಿತಿ ಬದಲಾವಣೆ ಆಗುವುದಿಲ್ಲ. ಅತ್ಯಂತ ಕಠಿಣವಾದ ಪರಿಸ್ಥಿತಿಯನ್ನು ಶಾಂತ ಮನಸ್ಸಿನಿಂದ ನಿಭಾಯಿಸುತ್ತೇನೆ. ಅದರಿಂದ ಹೊರಗೆ ಬರುತ್ತೇನೆ. ನನ್ನಲ್ಲಿ ಆ ಶಕ್ತಿ ಇದೆ ಎನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿ ದೃಢವಾಗಬೇಕು. ಎಂಥದ್ದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಶಕ್ತಿ ನನ್ನಲ್ಲಿದೆ.
ಅಹಂ ಬ್ರಹ್ಮಾಸ್ಮಿ, ನಾನು ಎಲ್ಲವನ್ನು ಜಯಿಸಬಲ್ಲುವಂಥ ಶಕ್ತಿವಂತನಾಗಿದ್ದೇನೆ, ಶಕ್ತಿವಂತಳಾಗಿದ್ದೇನೆ. ಎಂಥದೇ ಪರಿಸ್ಥಿತಿ ಬಂದರೂ ಅದನ್ನು ನಿಭಾಯಿಸುವಂಥ ತಾಳ್ಮೆ, ಸಹನೆ, ಧೈರ್ಯ, ಶಕ್ತಿ ನನ್ನಲ್ಲಿದೆ ಅಂತ ನೀವು ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗಿ, ಯಾವುದೇ ರೀತಿಯ ಕೀಳಿರಿಮೆ ನಿಮ್ಮ ಬಗ್ಗೆ ಬೇಡ. ಐ ಆಮ್ ಸ್ಟ್ರಾಂಗ್, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಲಿ, ಆತ್ಮವಿಶ್ವಾಸ ಬರಲಿ, ಧೈರ್ಯ ಬರಲಿ. ನನಗಿಂತ ಚೆನ್ನಾಗಿ ನನ್ನ ಪಾತ್ರವನ್ನು ಪ್ರಪಂಚದಲ್ಲಿ ಯಾರೂ ಮಾಡಲು ಸಾಧ್ಯವಿಲ್ಲ ಎನ್ನುವ ಸತ್ಯದ ಅರಿವು ನಿಮಗಾಗಲಿ. ನನಗಿಂತ ಚೆನ್ನಾಗಿ ನನ್ನ ಪಾತ್ರವನ್ನು ಬೇರೆ ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ, ಅದು ನಾನು ಮಾತ್ರ ಮಾಡಬಲ್ಲೆ ಅನ್ನೋ ಒಂದು ನಿಮ್ಮ ಒಳಗಿರುವ ಶಕ್ತಿಯ ಅರಿವು ನಿಮಗಾಗಲಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮಲ್ಲಿ ಎಂಥ ಒಂದು ಧೈರ್ಯ ಬರಬೇಕು ಅಂದರೆ 10 ಜನರನ್ನು ಕೂಡ ನಾನು ಮಾತಿನಲ್ಲೇ ಸೋಲಿಸಬಲ್ಲೆ, ನನ್ನ ತಾಳ್ಮೆಯಿಂದನೇ ಅವರನ್ನು ಗೆಲ್ಲುತ್ತೇನೆ, ನನ್ನ ಪ್ರೀತಿಯಿಂದ ಅವರನ್ನು ಗೆಲ್ಲುತ್ತೇನೆ ಅನ್ನೋ ಒಂದು ದೃಢ ವಿಶ್ವಾಸ, ದೃಢ ಸಂಕಲ್ಪ ನಿಮ್ಮಲ್ಲಿ ಬರಲಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಬ್ರಿಲಿಯಂಟ್. ಪ್ರಪಂಚದಲ್ಲಿರುವಂಥ ಎಲ್ಲ ಪವರ್ಫುಲ್ ವರ್ಡು, ಒಳ್ಳೆಯ ವ್ಯಕ್ತಿತ್ವ ನಿಮ್ಮದಾಗಿದೆ. ಪ್ರತಿಯೊಬ್ಬರೂ ನಿಮ್ಮನ್ನು ಇಷ್ಟಪಟ್ಟು ಮಾತಾಡಿಸ್ತಾ ಇದ್ದಾರೆ, ನಿಮ್ಮ ವ್ಯಕ್ತಿತ್ವವನ್ನು ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಗುಣವನ್ನು ಇಷ್ಟಪಡ್ತಾ ಇದ್ದಾರೆ. ನೀವು ಮಾಡುವಂಥ ಹಣವನ್ನು ಇಷ್ಟಪಡ್ತಾ ಇದ್ದಾರೆ, ನೀವು ಮಾಡುವಂಥ ದಾನವನ್ನು ಇಷ್ಟಪಡ್ತಾ ಇದ್ದಾರೆ, ನೀವು ನಡೆದುಕೊಳ್ಳುವಂಥ ರೀತಿಯನ್ನು ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಹಾಗೆ ನಾನು ಆಗಬೇಕು ಅನ್ನೋ ಒಂದು ತೋರ್ಪಡಿಕೆಯನ್ನು ಜನ ನಿಮಗೆ ತೋರಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ನೀವು ಜಯವನ್ನು ಸಾಧಿಸಿದ್ದೀರಿ, ಅಷ್ಟರ ಮಟ್ಟಿಗೆ ನೀವು ಒಳ್ಳೆಯದನ್ನು ಪ್ರಪಂಚಕ್ಕೆ ಮಾಡ್ತಾ ಇದ್ದೀರಿ. ನಿಮ್ಮನ್ನು ನೀವು ಯಾವತ್ತೂ ಕೀಳಾಗಿ ನೋಡಬೇಡಿ. ನೀವು ವೆರಿ ಸ್ಟ್ರಾಂಗ್. ನಿಮಗಿಂತ ಒಳ್ಳೆಯವರು ಯಾರೂ ಇಲ್ಲ, ನಿಮಗಿಂತ ಶಕ್ತಿವಂತರು ಯಾರೂ ಇಲ್ಲ. ಯಾರ ಜೊತೆ ಕಾಂಪಿಟೇಟಿವ್ ಮಾಡಬೇಡಿ. ನಿಮಗಿಂತ ಒಳ್ಳೆಯವರು ಯಾರೂ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬನ್ನಿ ಸಾಕು. ಅವ್ರಿಗಿಂತ ನಾನು ಒಳ್ಳೆಯವನು, ಇವ್ರಿಗಿಂತ ನಾನು ಒಳ್ಳೆಯವನನ್ನ ಕಾಂಪಿಟೇಷನ್ ಬೇಡ. ನಾನು ಎಲ್ಲರಿಗಿಂತ ಒಳ್ಳೆಯವನಾಗಿದ್ದೇನೆ ಅನ್ನೋ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿ ಬರಲಿ. ಬುದ್ಧಿವಂತನಾಗಿದ್ದೇನೆ ಅನ್ನೋ ಒಂದು ಬರಲಿ. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಎರಡೂ ನಿಮ್ಮ ಕೈಗಳನ್ನು ರಬ್ ಮಾಡಿ, ರಬ್ ರಬ್ ರಬ್. ಆ ಬಿಸಿಯಾದ ಕೈಯಿಂದ ನಿಮ್ಮ ಕಣ್ಣಿನ ಸ್ಪರ್ಶವನ್ನು ಮಾಡಿ, ಆ ಬಿಸಿ ಅನುಭವ ನಿಮಗಾಗಲಿ. ಹಾಗೆ ಕೆನ್ನೆ, ಗಲ್ಲ, ಹಣೆ ಪ್ರತಿಯೊಂದನ್ನು ಸ್ಪರ್ಶ ಮಾಡಿ. ನಿಮ್ಮನ್ನು ನೀವು ಪ್ರೀತಿಸಿ. ಹಾಗೆ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಹೆಲ್ದಿ. ನಾನು ತುಂಬ ಆರೋಗ್ಯವಂತನಾಗಿದ್ದೇನೆ, ತುಂಬ ಸುಂದರವಾಗಿದ್ದೇನೆ, ತುಂಬ ಬುದ್ಧಿವಂತನು, ಜಾಣನು ಆಗಿದ್ದೇನೆ, ತುಂಬ ತಾಳ್ಮೆ ಬಂದಿದೆ ಅಂತ ನಿಮ್ಮನ್ನು ನೀವು ಪ್ರೌಡ್ ಫೀಲ್ ಮಾಡಬೇಕು ಯಾವಾಗಲೂ. ಹಾಗೆ ಮಾಡ್ತಾ ಎರಡು ಕೈಗಳನ್ನು ನಿಮ್ಮ ಮುಖದ ಮುಂದೆ ತನ್ನಿ. ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಈ ದಿನ ಶುಭವಾಗಿದೆ, ನನ್ನ ಎಲ್ಲ ಕೆಲಸಗಳು ಆಗಿ ಹೋಗಿದೆ ಅನ್ನುವ ಮನಸ್ಥಿತಿಯಿಂದ ಕಣ್ಣುಗಳನ್ನು ತೆರೆಯಿರಿ. ನೀರಿನ ಲೋಟವನ್ನು ತಗೊಳ್ಳಿ. ನೀರಿಗೆ ಸ್ಮರಣ ಶಕ್ತಿ ಇದೆ, ಸ್ಪರ್ಶ ಜ್ಞಾನವಿದೆ. ನೀವು ಸ್ನಾನ ಮಾಡುವಾಗಲೂ ಕೂಡ ನಿಮ್ಮಲ್ಲಿರುವಂಥ ನೆಗೆಟಿವಿಟಿಯನ್ನು ತೆಗಿತಾ ಇದ್ದೀನಿ ಅನ್ನೋ ಒಂದು ಮನಸ್ಥಿತಿಯಿಂದ ಸ್ನಾನ ಮಾಡಿದ್ರೆ ನಿಮ್ಮಲ್ಲಿರುವಂಥ ರೋಗಗಳು, ಕೆಟ್ಟ ಆಲೋಚನೆಗಳು ನೀರಲ್ಲಿ ಪ್ರತಿ ದಿವಸ ತೊಳಿತಾ ಹೋಗಿ ಒಂದು ದಿವಸ ನೀವು ಪರಿಶುದ್ಧರಾಗ್ತೀರಿ. ಅದೇ ರೀತಿ ನೀರಿನ ಲೋಟವನ್ನು ಇಟ್ಕೊಳ್ಳಿ. ನೀರಿನ ಲೋಟವನ್ನು ನಾನು ಕಾಣಿಸ್ತಾ ಇದ್ರೆ ನೋಡಿ, ಎಡಗೈಯಲ್ಲಿ ಕೆಳಗಡೆ ಇಟ್ಕೊಳ್ಳಿ, ಬಲಗೈಯಲ್ಲಿ ಮೇಲಿನ ಇದಿಟ್ಕೊಳ್ಳಿ. ಇದು ಮಾಡಿ. ನಿಮ್ಗೇನು ಬೇಕೋ ಅದೆಲ್ಲ ನೀರಿಗೆ ಹೇಳಿ. ನೀರಿಗೆ ಅದೆಲ್ಲವನ್ನು ಕೊಡಿಸುವಂಥ ಶಕ್ತಿ ಇದೆ.
ಏನು ಹೇಳಕ್ಕೆ ಗೊತ್ತಿಲ್ಲ ಅಂದರೆ ಗಾಯತ್ರಿ ಮಂತ್ರವನ್ನು ಹೇಳಿ ನೀರಿಗೆ ಶಕ್ತಿ ಕೊಡಿ, ಎನರ್ಜಿ ಮಾಡಿ. ಓಂ ಭೂರ್ಭುವಸ್ವಃ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನಾನು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ನನಗೆ ಸಹಾಯ ಮಾಡಿದ್ದೀಯಾ. ಹಾಗಾಗಿ ನಿನಗೆ ಧನ್ಯವಾದಗಳು. ಇನ್ನು ಮುಂದೆ ನಾನು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ನನಗೆ ಜಯವನ್ನು ಸಾಧಿಸಿಕೊಡುತ್ತೀಯಾ ಎನ್ನುವ ನಂಬಿಕೆಯಿಂದ ನಾನು ನಿನ್ನನ್ನು ಸ್ವೀಕರಿಸುತ್ತಿದ್ದೇನೆ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, I am beautiful, I am beautiful, I am beautiful, I am wealthy, I am wealthy, I am wealthy, I am grateful, I am grateful, I am grateful. Thank you so much, thank you so much, thank you so much. I love you, I love you, I love you. ನೀರನ್ನು ಎನರ್ಜಿ ಮಾಡಿ, ಎನರ್ಜೈಸ್ ಮಾಡಿ ಕುಡಿ. ಸೂಪರ್. ಯಾರಿಗೆಲ್ಲ ಆಶೀರ್ವಾದ ಮಾಡ್ಬೇಕಾದ್ರೆ ಕೈ ನೋವು ಬಂತು? ಆಶೀರ್ವಾದ ತುಂಬ ಸುಲಭದ ಕೆಲಸ ಅನ್ಕೊಂಡಿದ್ರಿ, ಬಟ್ ಕೈ ನೋವು ಬಂದಿರುತ್ತೆ. ಎಷ್ಟು ಜನಕ್ಕೆ ಬಂತು? ಮೀ ಅಂತ ಹಾಕಿ. ನನಗೆ ಬಂದಿತ್ತು ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಬಂತು ಮೇಡಮ್. ಅಲ್ವಾ? ಆಶೀರ್ವಾದ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಂತ ಗೊತ್ತಾಯ್ತಾ ಈಗ? ಹೌದು. ಪುಷ್ಪ ಮೇಡಮ್, ಸುಹಾ, ಯಶವಂತ್ ಸರ್, ಎಸ್ ಸುಲಭ ಅನ್ಕೊಂಡಿದ್ವಿ ಅಲ್ವಾ? ನೋಡಿ ಈ ಕೆಲಸನೇ ಎಷ್ಟು ಕಷ್ಟ ಇದೆ. 10 ನಿಮಿಷ ನಮಗೆ ಹಿಂಗೆ ಕೈನ ಇಟ್ಟು ಆಶೀರ್ವಾದ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಅಂದರೆ ನಾವಿನ್ನೇನು ಮಾಡ್ತೀವಿ? ನೀವೆಲ್ಲ ಇಷ್ಟೊತ್ತು ಇಟ್ಕೊಂಡಿದ್ದೀರಾ? ನಿಜವಾಗ್ಲೂ ನಾನು ಹೇಳ್ತೀನಿ, 5 ನಿಮಿಷ ನನಗೆ ಇಟ್ಕೊಳ್ಳೋಕ್ಕಾಗಿರಲಿಲ್ಲ ಅವತ್ತು. ಫಸ್ಟ್ ಟೈಮ್ ನಾನು ಈ ಮೆಡಿಟೇಷನನ್ನು ನನಗೆ ಮಾಡಿಸಿದ್ರಲ್ಲ ನಮ್ಮ ಗುರುಗಳು, 5 ನಿಮಿಷ ಇಟ್ಕೊಳ್ಳೋಕ್ಕಾಗಿಲ್ಲ. ಅವರು ನನ್ನ ವಿಡಿಯೋ ಎಲ್ಲರಿಗೂ ವಿಡಿಯೋ ಆನ್ ಮಾಡಿಸಿ ಮಾಡ್ತಾರೆ. ನಾನು ಕೈ ಕೆಳಗೆ ಬಿಟ್ಬಿಟ್ಟಿದ್ದೆ. ಅವತ್ತು ನನಗೊಂದು ಮಾತು ಹೇಳಿದ್ರು, 5 ನಿಮಿಷ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕಾಗ್ತಾ ಇಲ್ಲ ಅಂದಮೇಲೆ ಇನ್ನೇನು ಮಾಡ್ತೀರಾ ನೀವು ಅಂತ ಕೇಳಿದ್ರು. ಅವತ್ತು ದೃಢ ಸಂಕಲ್ಪ ಮಾಡಿದೆ, ಅರ್ಧ ಗಂಟೆ ಈ ಮೆಡಿಟೇಷನ್ ಮಾಡಿಸಿದ್ರು ಕೈ ಶೇಕ್ ಮಾಡಬಾರ್ದು, ಕೆಳಗಿಳಿಸ್ಬಾರ್ದು, ಹೀಗೆ ಇಟ್ಕೊಂಡಿರ್ಬೇಕು ನಾನು ಅಂತೇಳಿ. ಈಗ 40 ನಿಮಿಷದ ಮೇಲೆ ಆದ್ರೂ ನಾನು ಮೆಡಿಟೇಷನ್ ಇದನ್ನು ಮಾಡ್ತೀನಿ. ಅಂದರೆ ಆ ಪರಿಪಕ್ವತೆ ಸಂಪೂರ್ಣವಾಗಿ ಆ ಶಕ್ತಿ ಬಂದಿದೆ ಮಾಡಬೇಕು ಅಂತ. ಯಾವುದೇ ಕೆಲಸ ಆದರೂ ಅಷ್ಟೇ, ಫಸ್ಟು ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದನ್ನು ತಿಳ್ಕೊಳ್ಳೋಕ್ಕೆ, ಅಳವಡಿಸ್ಕೊಳ್ಳೋಕ್ಕೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ. ಅದೇ ರೀತಿ ರೂಢಿ ಆಗುತ್ತೆ ಅಲ್ವಾ? ಯಾರಿಗೆ ಬೇಕೇ ಆಶೀರ್ವಾದ, ಕೈಯೆಲ್ಲ ನೋಯ್ತಾ ಇದೆ ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ. ಬಟ್ ಹಂಗಲ್ಲ, ನಾವು ಬೇರೆಯವ್ರಿಗೆ ಎಷ್ಟು ಒಳ್ಳೇದು ಬಯಸ್ತೀವಿ ನಮಗೆ ಅಷ್ಟು ಜಾಸ್ತಿ ಒಳ್ಳೇದಾಗುತ್ತೆ. ಈಗೇನು ಮಾಡೋಣ? ಮಯೂರ್ಮ. ಮೇಡಮ್ ಡ್ಯೂಟಿ ಇದನ್ನ ಏನು ನನಗೆ ಅರ್ಥ ಆಗಿಲ್ಲ. ಇವರು ಯಾರೋ ಒಂದು ಮೆಸೇಜ್ ಹಾಕಿದ್ರು, ಎಗೇನ್ ಹಾಕಿ. ಮೇಡಮ್ ಡ್ಯೂಟಿ ಇದೆ, ನಾಳೆ ಮಾಡ್ಬಹುದಂತನಾ? ಸರ್, ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ಲಿಂಕ್ ಗ್ರೂಪಲ್ಲಿ ಹಾಕ್ತೀವಿ, ನೀವು ಬೇಕಂದಾಗ ನೋಡಬಹುದು. ಲೈವಲ್ಲಿ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಜಾಸ್ತಿ ಬರುತ್ತೆ, ಹಾಗಾಗಿ ಲೈವಲ್ಲಿ ಅಟೆಂಡ್ ಮಾಡಿ ಅಂತ ಹೇಳೋದು. ಅದೇ ರೀತಿ ನಿಮಗೆ ಬೆಳಿಗ್ಗೆ ಬೇಗ ಎದ್ದೇಳುವಂಥ ಅಭ್ಯಾಸ ಕೂಡ ಆಗುತ್ತೆ. ಸೊ ಹಾಗಾಗಿ ನಮ್ಮ ಟೀಮಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಬರ್ತಾ ಇರ್ತಕ್ಕಂಥವ್ರಿಗೆ ಎದ್ದೇಳಕ್ಕೆ ಆಗ್ತಿದ್ದಿಲ್ಲ. ಈಗ ನನಗಿಂತ ಮುಂಚೆ ಎದ್ದು ನನಗಿಂತ ಬೇಗ ಕ್ಲಾಸ್ ಅಟೆಂಡ್ ಮಾಡಿರ್ತಾರೆ. ಸೊ ಹಾಗಾಗಿ ಲೈವಲ್ಲಿ ಅಟೆಂಡ್ ಮಾಡಿ ಆದಷ್ಟು. ಈಗ ಮಯೂರ್ವನ್ನ ಮಾಡೋಣ. ಮಯೂರ್ಮ ಅಂದರೆ ಏನಿಲ್ಲ, ನನ್ನ ಕೈಗಳನ್ನು ನೋಡಿ ಈಗ ಹಾರ್ಟ್ ಶೇಪ್ ಮಾಡಬೇಕು. ಹಾರ್ಟ್ ಶೇಪ್ ಮಾಡಬೇಕು. ಎಷ್ಟು ದೊಡ್ಡದಾಗುತ್ತೋ ನಿಮ್ಮ ಕೈ ಅಷ್ಟು ದೊಡ್ಡ ಹೃದಯವನ್ನು ಮಾಡಿ, ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಹಾಗೂ ಶುಭಾಶಯ. ಅಂದರೆ ಎಲ್ಲರೂ ಸೇಫಾಗಿರಲಿ ಅಂತೇಳಿ ನಾವು
ವಿಶ್ ಮಾಡೋದು ಅಷ್ಟೇ. ಮಯೂರ್ಮ ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಅಂತ್ಯವಿಲ್ಲದಷ್ಟು ಪ್ರೀತಿ ಮತ್ತು ವಿಶಸ್ ಬರಲಿ ಅಂತ. ಈ 8 ಮಲಗಿರೋ 8 ಚಿಹ್ನೆಯನ್ನು ಮಾಡಿದ್ರೆ ಇನ್ಫಿನಿಟಿ ಅಂತ ಕರಿತೀವಿ. ಸೊ ಯೂನಿವರ್ಸ್ಗೆ ಬಿಟ್ಬಿಡೋದು. ಬೆಳಿಗ್ಗೆನೇ ಒಂದು ಒಳ್ಳೆ ವಿಶನ್ನು ಬಿಡೋದು ಎಲ್ಲರಿಗೂ. ಕಷ್ಟದಲ್ಲಿರೋರಿಗೆಲ್ಲ ಒಳ್ಳೆಯದಾಗಲಿ, ನೋವಲ್ಲಿರೋರೆಲ್ಲ ಬೇಗ ನೋವಿಂದ ಹೊರಗೆ ಬರಲಿ, ಅಂತ್ಯವಿಲ್ಲದಷ್ಟು ಪ್ರೀತಿ ವಿಶ್ವಾಸ ಅವರಿಗೆ ಸಿಗಲಿ ಅಂತ ವಿಶ್ ಮಾಡೋದು. ಅವರಿಗೆಲ್ಲ ಯೂನಿವರ್ಸ್ ಮುಖಾಂತರ ಹೋಗುತ್ತೆ. ಮಯೂರ್ಮ ಅಂತ ಕರಿತೀವಿ ಇದಕ್ಕೆ. ಓಕೆ, ಹಾಗೆ ಲಾಸ್ಟ್ ಪಾರ್ಟು ತಥಾಸ್ತು. ಆಶೀರ್ವಾದವನ್ನು ಮಾಡಿ ಹಾಗೆ ತಥಾಸ್ತು ಮಾಡಿ. ತಥಾಸ್ತು ಅಂದರೆ ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನಿಮಗೆ ಜಯಶೀಲರಾಗಿ ಬರಲಿ ನೀವು ಅಂತ ಆಶೀರ್ವಾದ. ಆಲ್ವೇಸ್ ಬ್ಲೆಸ್ಸಿಂಗ್ ಅಂತ, ಯಾವಾಗಲೂ ಬ್ಲೆಸ್ಸಿಂಗಲ್ಲಿ ಇರಲಿ ನೀವು ಅಂತ ಬ್ಲೆಸ್ ಮಾಡುವಂಥದ್ದು. ತಥಾಸ್ತು ಅಂತ ಹಾಕಬೇಕು ಎಲ್ಲರೂ ಲಾಸ್ಟಲ್ಲಿ. ಎಲ್ಲರಿಗೂ ತಥಾಸ್ತು. ಓಕೆ, ಎಲ್ಲರಿಗೂ ತಥಾಸ್ತು. ನಾನು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನಿಮ್ಮ ಆಶೀರ್ವಾದವನ್ನ ಬೇಡ್ತಾ ಇದ್ದೇನೆ. ತಥಾಸ್ತು ಹಾಕಿ. ಮಾಡುವ ಎಲ್ಲ ಒಳ್ಳೆ ಕೆಲಸಗಳಿಗೂ ದೇವರ ಆಶೀರ್ವಾದ ಮತ್ತು ನಮ್ಮ ಆಶೀರ್ವಾದ ಇದೆ. ಆಲ್ವೇಸ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಿದೆ. ನಿಮ್ಮ ಈ ದಿನ ತುಂಬ ಚೆನ್ನಾಗಿದೆ. ನಾನು ಕೆಲಸ ಮಾಡಿಕೊಂಡು ಒಂದು ನಿಮಿಷ ಓದ್ಬಿಡ್ತೀನಿ. ಚಾಟ್ ಏನೋ ಹಾಕಿದ್ದಾರೆ. ನಾನು ಕೆಲಸ ಮಾಡಿಕೊಂಡು ಡಿಗ್ರಿ ಮಾಡ್ತಾ ಇದ್ದೀನಿ. ನಾನು ಗುರಿ ಸಾಧನೆ ಮಾಡಬೇಕು. ಸೊ ಖಂಡಿತ ಮಾಡಿ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಮ್ಮ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ ಸಿಕ್ಕಿದೆ. ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಜಯವನ್ನು ಸಾಧಿಸ್ತೀರಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ನಿಮಗೆ. ಒಳ್ಳೆಯದಾಗಿದೆ ಆಲ್ರೆಡಿ. ಮಧುಸೂದನ್ ಅವರೇ, ತುಂಬ ಖುಷಿಯಾಯಿತು. ಒಳ್ಳೆಯದಾಗಲಿ. ನಿಮ್ಮ ಏನೇ ಫೀಲಿಂಗ್ಸ್ ಇದ್ರೂ ಶೇರ್ ಮಾಡ್ಕೊಳ್ಬಹುದು. ನಮ್ಮ ಸಂಕಲ್ಪ ಸಿದ್ಧಿ ಫ್ಯಾಮಿಲಿನೇ ಒಂದು ಬೆಸ್ಟ್ ಫ್ಯಾಮಿಲಿ. ಹಾಗಾಗಿ ಇಲ್ಲಿ ನೀವೇನು ಬೇಕಾದರೂ ಶೇರ್ ಮಾಡ್ಕೋಬೋದು, ಹೇಳ್ಕೋಬಹುದು. ನಿಮಗೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೆಷನನ್ನು ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬರು ಎಲ್ರಿಗೂ ತಥಾಸ್ತು. ಎಲ್ಲರಿಗೂ ತಥಾಸ್ತು. ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಸಕಲ ಐಶ್ವರ್ಯಗಳು, ಜ್ಞಾನ ವೃದ್ಧಿಯಾಗಲಿ, ಬುದ್ಧಿ ವೃದ್ಧಿಯಾಗಲಿ, ಆರೋಗ್ಯ ವೃದ್ಧಿಯಾಗಲಿ ಎಲ್ಲರಿಗೂ. ಅದೇ ರೀತಿ ಧನ ಧಾನ್ಯಗಳು, ಸಂಪತ್ತು ವೃದ್ಧಿಯಾಗಲಿ, ಸಮೃದ್ಧಿಯಾಗಲಿ. ಇಂದಿನ ಅಕ್ಷಯ ತೃತೀಯ ನಿಮ್ಮ ಎಲ್ಲರ ಜೀವನದಲ್ಲೂ ಒಳಿತು ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಓಪನ್ ಇರ್ತೀನಿ, ವಿಂಡೋ ಚಾಟ್ ಓಪನ್ ಇರ್ತೀನಿ. ಎಲ್ಲರಿಗೂ ವಿಶ್ ಮಾಡಿ ಹಬ್ಬದದ್ದು ಇವತ್ತು.